ಜೈ ಶ್ರೀರಾಮ್. ನಾವು ಗುರುಗಳ ಆಶೀರ್ವಾದದಿಂದ ಪರಮಾರ್ಥ ಚಿಂತಾಮಣಿ ಚಿಂತನೆ ಮಾಡ್ತಾ ಇದ್ದೀವಿ. ಪರಮಾರ್ಥ ಚಿಂತಾಮಣಿಯಲ್ಲಿ ಇವತ್ತು ನಾವು ಪರಮಾರ್ಥ ಜ್ಞಾನದ ಪ್ರಯೋಜನ ನೋಡಬೇಕಾಗಿದೆ. 172 ದರ್ಶನಗಳ ವಿರೋಧವು ಕಡೆಗಾಣುವುದು. ಅದನ್ನು ನಾವು ಇವತ್ತು ನೋಡಬೇಕಾಗಿದೆ. ಆದರೆ ಇದನ್ನು ನಾವು ಚಿಂತನೆ ಮಾಡೋಕ್ಕೆ ಮೊದಲು ನಿನ್ನೆ ಏನು ಚಿಂತನೆ ಮಾಡಿದ್ವಿ ಸ್ವಲ್ಪ ಮೆಲ್ಕಾಕೊಂಡು ಮುಂದಕ್ಕೆ ಹೋಗೋಣ. ನಿನ್ನೆ ನಾವು ಚಿಂತನೆ ಮಾಡಿದ್ದು ಯಾವುದು? ಮೋಕ್ಷ ಅಂತಂದರೆ ಏನು? ಮತ್ತು ಕೆಲವರು ಅದನ್ನು ತಪ್ಪಾಗಿ ಮೋಕ್ಷ ಅನ್ನೋದಕ್ಕೆ ಯಾವ ಅರ್ಥದಲ್ಲಿ ಹೇಳ್ತಾರೆ? ಸಾಧನೆಗಳು ತಪ್ಪಾಗುತ್ತೆ, ಗುರಿ ತಪ್ಪು, ಸಾಧನೆ ತಪ್ಪು. ನಮಗೆ ಗುರಿ ಸರಿಯಾಗಿರಬೇಕು. ಏನದು ಗುರಿ? ಮೋಕ್ಷ. ಮೋಕ್ಷ ಅಂದರೆ ಏನು? ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಮೋಕ್ಷ ಅಂದರೆ ಯಾವ್ದು ಕೇಳಬೇಕು. ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮದವ್ರು ಹೇಳ್ತಾರೆ ಸತ್ ಮೇಲೆ ಸ್ವರ್ಗ ನರಕಕ್ಕೆ ಹೋಗೋದೇ ಮೋಕ್ಷ ಆಗೋಯ್ತು. ಈ ಜನ್ಮದಲ್ಲಿ ಅವನು ಪುಣ್ಯವನ್ನು ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾನೆ, ಪಾಪ ಮಾಡಿದರೆ ನರಕಕ್ಕೆ ಹೋಗ್ತಾನೆ, ಮುಗಿದೋಯ್ತು ಅವ್ರದ್ದು. ಇನ್ನು ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಸತ್ ಮೇಲೆ ಮೋಕ್ಷ, ವೈಕುಂಠಕ್ಕೆ ಹೋಗೋದು, ಕೈಲಾಸಕ್ಕೆ ಹೋಗೋದು ಅಂತ ಹೇಳ್ತಾರೆ. ಆದರೆ ನಮ್ಮ ವೇದಾಂತದ ಪ್ರಕಾರ ಮೋಕ್ಷ ಅಂತಂದರೆ ನಿಜವಾದ ನಮ್ಮ ಸ್ವರೂಪವನ್ನು ಹೇಗಿರುತ್ತೋ ಹಾಗೆ ತಿಳ್ಕೊಳ್ಳೋದು ಅಂತಲೇ ಹೇಳೋದು. ಅದರಿಂದ ಇದು ವೇದಾಂತಗಳಲ್ಲಿ ಪ್ರತಿಯೊಂದರಲ್ಲೂ ಹೇಳುವಂಥದ್ದು ಇದನ್ನು. ಅದಕ್ಕೋಸ್ಕರ ಕೆಲವರು ಸಾಕ್ಷಾತ್ಕಾರ ಆಗಬೇಕು ಅಂತಾರೆ, ಕೆಲವರು ವೇದಗಳನ್ನ ಅಥವಾ ಉಪನಿಷತ್ಗಳನ್ನ ನಾವು ಶ್ರವಣ ಮಾಡಿದ ತಕ್ಷಣ, ಸ್ವಾಧ್ಯಾಯ ಮಾಡಿದ ತಕ್ಷಣ ಮುಕ್ತರಾಗೋದಿಲ್ಲ, ಅದು ಥಿಯರಿ ಆಯಿತು. ಪ್ರಾಕ್ಟಿಕಲ್ಗೋಸ್ಕರ ಆ ಪಾತಂಜಲ ಯೋಗ ಸೂತ್ರಗಳನ್ನ ಸೇರಿಸ್ಕೊಂಡು ಅವ್ರು ಹೇಳಿರೋ ಸಾಧನೆಗಳನ್ನ ಮಾಡಬೇಕು. ವೇದಾಂತ ಥಿಯರಿ ಆಯಿತು, ಪ್ರಾಕ್ಟಿಕಲ್ಲು ಪತಂಜಲ ಯೋಗ ಸೂತ್ರಗಳನ್ನ ಅಂದರೆ ಆ ಅಷ್ಟಾಂಗ ಯೋಗವನ್ನು ಸಾಧನೆ ಮಾಡಿ ಮುಕ್ತರಾಗಬೇಕು ಅಂತ ಹೇಳೋರು ಕೆಲವರು. ಹೀಗೆಲ್ಲ ತರಾವರಿ ಜನಗಳಿದ್ದಾರೆ. ಇನ್ನು ಕೆಲವರು ಕುಂಡಲಿನಿ ಜಾಗ್ರತೆ ಮಾಡಿಸ್ಕೊಂಡು ಮಾಡಬೇಕು ಅಂತನ್ನೋರು, ರಾಮನ ಸಾಕ್ಷಾತ್ಕಾರ ಅಥವಾ ದೇವರ ಸಾಕ್ಷಾತ್ಕಾರವೇ ಮೋಕ್ಷ ಅಂತ ಹೇಳೋರು. ಹೀಗೆ ತರವಿದ ಜನಗಳನ್ನ ನೋಡಿದ್ದಾಯಿತು. ಆದರೆ ನಮ್ಮ ವೇದಾಂತದಲ್ಲಿ ಮೋಕ್ಷ ಅಂದ್ರೆ ಏನು ಹೇಳ್ತಾರೆ? ಅದಕ್ಕೆ ಸಾಧನೆ ಏನು? ಸಾಧನೆ ವಿಚಾರ ಇಲ್ಲಿ ಹೇಳಿಲ್ಲ. ಆದರೆ ಇಲ್ಲೆಲ್ಲನೂ ವಸ್ತುತಂತ್ರವಾದ ಸಾಧನೆ, ಇದ್ದದ್ದನ್ನು ಇದ್ದ ಹಾಗೆ ನೋಡ್ಕೊತಾ ಹೋಗಬೇಕು. ಇಲ್ಲಿ ಕರ್ಮಯೋಗ ಗಿರ್ಮಯೋಗ ಹೇಳಿಲ್ಲ, ವಸ್ತುತಂತ್ರವಾದ ಸಾಧನೆ ಇಲ್ಲಿ. ಮಿಕ್ಕಿರೋದೆಲ್ಲ ಕರ್ತೃತಂತ್ರ ಸಾಧನೆ. ಅದಕ್ಕೆ ನಾವು ಭಗವದ್ಗೀತೆನ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಸಾಧನೆಗಳು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೋಬೇಕು ಅನ್ನೋದು ಆಯಿತು. ಇವತ್ತು ಆಯ್ತಪ್ಪ, ನಾವು ಪರಮಾರ್ಥ ಜ್ಞಾನದಲ್ಲಿ, ತತ್ವದಲ್ಲಿ ನಮ್ಮ ಉಪನಿಷತ್ತುಗಳು, ವೇದಗಳು, ಭಗವದ್ಗೀತೆ, ಸೂತ್ರ ಭಾಷ್ಯ ಹೇಳೋ ಹಾಗೆ ತತ್ವದಲ್ಲಿ ನಿಂತ್ವಿ. ಅಂದರೆ ನನ್ನ ನಿಜವಾದ ಸ್ವರೂಪ ಶರೀರವಲ್ಲ, ಆತ್ಮಸ್ವರೂಪವೇ, ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದು ಆನಂದ ಸ್ವರೂಪ ಅಂತ ಅನುಭವದಲ್ಲಿ ನಿಂತ್ವಿ. ಪ್ರಯೋಜನ ಏನು ಅಂತ ಪ್ರಶ್ನೆ. ಉಪಯೋಗ ಏನು ಅದನ್ನು ನೋಡಬೇಕಾಗಿದೆ. ನಾವು ವೇದಾಂತ ಜ್ಞಾನ ಆಗೋದ್ರಿಂದ ನಮಗೆ ಪ್ರಯೋಜನ ಏನು ಅಂತ ಯಾರಾದರೂ ಕೇಳ್ಬೋದು. ಆದರೆ ಮೊಟ್ಟ ಮೊದಲನೆಯದಾಗಿ ಪರಮಾರ್ಥ ಶಾಸ್ತ್ರವು ನಿಸ್ಸಂದಿಗ್ಧವಾಗಿ ಸಿದ್ಧಾಂತವಾಗಿರುತ್ತೆ. ಒಂದಿಷ್ಟು ಸಂಶಯ ಇಲ್ಲ. ಸಿದ್ಧಾಂತ ಅದು. ಸಿದ್ಧಾಂತ ಅಂತಂದರೆ ಆ ತತ್ವದಲ್ಲಿ ನಿಂತ್ಕೋಬಹುದು. ಮತ್ತು ಎರಡನೇದು, ಈ ದರ್ಶನದಲ್ಲಿ ಅನುಸರಿಸಿರುವ ದೃಷ್ಟಿ 3 ಅವಸ್ಥೆಗಳನ್ನು ವಿಚಾರಕ್ಕೆ ತೆಗೆದುಕೋಬೇಕಾಗಿರುವುದರಿಂದ ಎಚ್ಚರ, ಕನಸು, ನಿದ್ದೆ, ಈ 3ರಲ್ಲಿಯೂ ಕೂಡ ಬೇರೆ ಬೇರೆಯವರು ವಾದಿಗಳು ಕಲ್ಪಿಸಬಹುದಾದ ಪದಾರ್ಥಗಳೆಲ್ಲ ಅಡಗಲಾಗಿರುತ್ತೆ. 3 ಅವಸ್ಥೆಗಳನ್ನ ನಾವು ಪರೀಕ್ಷೆ ಮಾಡಿಬಿಟ್ರೆ ಮತ್ತು ಯಾವುದಾದ್ರೂ ಒಂದು ವಸ್ತು ಬಿಟ್ಟಿದ್ದೀವಿ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಹುಟ್ಟದಾಗಲಿಂದ ಸಾಯೋವರೆಗೂ, ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ, ದೇವತೆಗಳಿಗೂ, ರಾಕ್ಷಸರು, ಪ್ರತಿಯೊಬ್ಬರಿಗೂ ಕೂಡ ಈ 3 ಅವಸ್ಥೆಗಳಾಗ್ತಾ ಇರುತ್ತೆ. ಈ 3 ಅವಸ್ಥೆಗಳನ್ನ ಪೂರ್ಣವಾಗಿ ನಾವು ವಿಚಾರ ಮಾಡಿದ್ದಾದರೆ
ಇದಕ್ಕಿಂತ ಹೊರಚಾಗಿ ಯಾವುದನ್ನು ಬಿಟ್ಟಂಗಾಗೋದಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಇದು ಅಂದ್ರೆ ನಾವು ಮಾಡೋ ಸಾರ್ವತ್ರಿಕ ಪೂರ್ಣ ಅನುಭವ ಪೂರ್ಣ ದೃಷ್ಟಿ. ಅದನ್ನು ಬಿಟ್ಟು ಬರೀ ಎಚ್ಚರವನ್ನೇ ಮುಖ್ಯವಾಗಿಟ್ಕೊಂಡು ನಾವು ಚಿಂತನೆ ಮಾಡಿದ್ರೆ ಅದು ಅಪೂರ್ಣ ದೃಷ್ಟಿ ಆಗತ್ತೆ, ಸಂಕುಚಿತ ದೃಷ್ಟಿ ಆಗತ್ತೆ. ಆದ್ದರಿಂದ ಅಲ್ಲಿ ಎಲ್ಲವೂ ಅದರಲ್ಲಿ ಅಡಕ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾಯಿತು. ಸೊ ಗೌಡಪಾದರು ಕೂಡ ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಮೂರನೇದು, ಎಚ್ಚರದ ತರ್ಕದ ದೃಷ್ಟಿಯಿಂದ ವಿಚಾರ ಮಾಡಬಹುದಾದ ವಾದಗಳೆಲ್ಲ ಅಪೂರ್ಣ ದೃಷ್ಟಿ. ಕೆಲವರೆಲ್ಲ ಎಚ್ಚರದ ದೃಷ್ಟಿನ ಮುಖ್ಯವಾಗಿ ಇಟ್ಕೊಂಡು ತರ್ಕ ಮಾಡ್ತಾರೆ, ಅದು ಪೂರ್ತಿ ಆಗೋದಿಲ್ಲ. ಯಾಕೆ? ಇದು ಪಾಕ್ಷಿಕ ನೋಟ, ಪೂರ್ಣ ದೃಷ್ಟಿ ಆಗೋದಿಲ್ಲ. ಆದ್ದರಿಂದ ನಾವು ಕನಸು ನಿದ್ದೆ ಮೂರನ್ನು ಸಮವಾಗಿ ವಿಚಾರ ಮಾಡಿ ಆ ವಿಚಾರಗಳನ್ನ ಮಾಡಿ ತತ್ವ ಅಂದ್ರೆ ಏನು, ಸಾಧನೆಗಳೇನು ಅಂತ ಮಾಡಿ ತತ್ವದಲ್ಲಿ ನಿಲ್ಲಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ದಿದ್ರೆ ಏನಾಗುತ್ತೆ, ಎಚ್ಚರವನ್ನೇ ಮುಖ್ಯವಾಗಿಟ್ಕೊಂಡು ತರ್ಕ ಮಾಡೋಕೆ ಹೋದರೆ ಅದು ಒಣತರ್ಕ ಆಗ್ಬಿಡುತ್ತೆ ಅಂತ. ಮತ್ತೆ ಇನ್ನೂ ಒಂದು, ಸ್ವಾಮಿ ಆಯಿತು ನಾವು ಮೋಕ್ಷ ಆಗ್ಬಿಡುತ್ತೆ, ಮೋಕ್ಷ ಆದಮೇಲೆ ಈಗ ಬೇರೆಯವರು ಯಾರೋ ಬರ್ತಾರೆ, ನೀವು ಮುಕ್ತರು ಆಗಿಲ್ಲ, ಇದಕ್ಕಿಂತ ಬೇರೆ ಒಂದಿದೆ ಅಂತ ಹೇಳ್ತಾರೆ, ಅವಾಗ ಏನು ಮಾಡ್ತೀರಾ ಅಂತ ಪ್ರಶ್ನೆ. ಅಂದರೆ ಈಗಿನ ಸೈಂಟಿಫಿಕ್ ಯುಗದಲ್ಲಿ ಒಂದು ಕಂಡುಹಿಡಿತಾರೆ, ಕಂಡುಹಿಡಿದ ಮೇಲೆ ಇವನಿಗಿಂತ ಒಬ್ಬ ಬುದ್ಧಿವಂತ ಬಂದರೆ ಅವನು ಇವಾಗ ನೀವು ಏನು ತಿಳ್ಕೊಂಡಿದ್ದೀರೋ ಅದು ತಪ್ಪು, ಈಗ ನಾವು ಹೇಳ್ತಾ ಇರೋದು ಸರಿಯಾಗಿದೆ ನೋಡ್ರಿ ಅಂತ ಅವನು ಪ್ರೂವ್ ಮಾಡಿ ತೋರಿಸ್ತಾನೆ. ಮೊದಲು ಆಟಮ್ ಎಂತಿತ್ತು, ಅದೇ ಫೈನಲ್ ಅಂತ ಹೇಳಿದ್ರು. ಮ್ಯಾಟರ್ ಅಂದರೆ ಪ್ರತಿಯೊಂದು ವಸ್ತುವಿನ ತುಂಬ ಸೂಕ್ಷ್ಮವಾದ ಕಣು ಆಟಮ್ ಅಂತ ಹೇಳಿದ್ರು. ಅದು ಆಟಮ್ ಹೋಗಿದ್ದೆ ಇವಾಗ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಹಿಂಗೆ ಹೋದರು. ಆದ್ದರಿಂದ ವೇದ ಈ ಸೈನ್ಸ್ನಲ್ಲಿ ಮುಂದೆ ಯಾರೋ ಬಂದು ಹೊಡೆದಾಕ್ಬಿಡ್ಬೋದು, ಇದು ಹೋಗ್ಬಿಡುತ್ತೆ. ಆಗ ನೀವು ಇದನ್ನು ಮೋಕ್ಷ ಅಂದ್ಕೊಂಡಿದ್ದೀರಾ, ಇನ್ಯಾರೋ ಬುದ್ಧಿವಂತರು ಬಂದಿದ್ದೆ ಇದನ್ನು ಹೊಡೆದಾಕ್ಬೋದು, ಆವಾಗ ಏನು ಮಾಡ್ತೀರಾ ಅಂತ ಪ್ರಶ್ನೆ. ಇದಕ್ಕೆ ಉತ್ತರ ಯಾರು ಕೊಡ್ತೀರಾ? ಯಾರು ಕೊಡ್ತೀರಾ ಉತ್ತರ ಗೊತ್ತಾ ನಮಗೆ? ನಿಮಗೆ ಗೊತ್ತಾ? ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಇದು ಹಂಗೆ ಚೇಂಜ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಯಾಕೆ? ಅವಸ್ಥಾತ್ರಯ ವಿಚಾರ ಪೂರ್ತಿ ಪರ್ಫೆಕ್ಟ್ ಆಗಿದೆ. ಹೇಳಿ ಬಸಂತ ಅವರೇ, ಅವಸ್ಥಾತ್ರಯ ವಿಚಾರ ಬದಲಾಗಕ್ ಸಾಧ್ಯನೇ ಇಲ್ಲ, ಅದು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿದೆ ಸರ್. ಅದರಿಂದ ಅದು ಯಾರು ಬದಲಾವಣೆ ಹೇಗೆ ಪ್ರಶ್ನೆ ಕೇಳ್ತಾ ಇರೋದು ಹೇಗೆ? ಅದು ಸರಿ, ಅದು ನಮಗೆ ರೀಸನ್ ಕೊಡ್ಬೇಕಲ್ಲ. ನೀವು ಸುಮ್ಮನೆ ಹೇಳಿಬಿಟ್ರೆ ಒಂದು ಸ್ಟೇಟ್ಮೆಂಟು ಒಪ್ಕೊತಾರೆ ಯಾರು ಜನ? ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅವರಿಗೆ. ಸಾವಿತ್ರಿ ಅವರೇ, ನೀವೇನೋ ಹೇಳ್ತಾ ಇದ್ರಿ, ಹೇಳಿ. ಅದೇ ಸರ್, ಇದು ಕನಸು ಮತ್ತೆ ನಿದ್ದೆ ಮತ್ತೆ ಎಲ್ಲರಿಗೂ ಆಗ್ತಾ ಇರುತ್ತರ ಸರ್? ಇರಬಹುದು, ಎಲ್ರಿಗೂ ಆಗತ್ತೆ. ಆಗೋದ್ರಿಂದ ಮುಂದೆ ಯಾರೋ ಬರ್ತಾನೆ, ನೀವು ಏನು ಮೋಕ್ಷ ಅನ್ಕೊಂಡಿದ್ದೀರೋ ತಪ್ಪು ಅಂತ ಹೇಳ್ತಾನೆ, ಅವಾಗ ಏನು ಮಾಡ್ತೀರಿ? ಇವಾಗ ಸೈನ್ಸು ಇವತ್ತು ಹೇಳಿದ್ದು ನಾಳೆ ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ, ನೀವು ತಿಳ್ಕೊಂಡಿರೋದು ತಪ್ಪು ಅಂತ ಹೇಳ್ತಾನೆ, ಅವೊಂದು ಸರಿ ಅಂತ ಆಗುತ್ತೆ. ಹಿಂಗೆ ಇಟ್ಕೊತಾರೆ. ಮೊದಲು ಒಂದು ಕೋಳಿ ಮೊಟ್ಟೆ ದಿನಕ್ಕೆ ತಿನ್ಬೇಕು, ಇದು ಅವಾಗ ಇದು ಎಲ್ಲರಿಗೂ ಸಹಜವಾಗಿ ಅನುಭವ ಇರುತ್ತೆ, ಎಲ್ಲರಿಗೂ ಇರುತ್ತೆ, ಪ್ರತಿಯೊಬ್ಬರು ಇರುತ್ತೆ. ಇದಲ್ಲ ಆನ್ಸರ್, ಅದಲ್ಲ. ನಾವು ಹೇಳೋ ಮೋಕ್ಷ ಕಾಲ ದೇಶ ಕಾರ್ಯ ಕಾರಣ ಭಾವವನ್ನು ಮೀರಿರುತ್ತೆ. ಆತ್ಮ ಇವು ಯಾವುದಕ್ಕೂ ಸಿಕ್ಕಾಕೊಳ್ಳೋದಿಲ್ಲ. ಆದರೆ ಸೈನ್ಸು ಅವಸ್ಥೆ ಒಳಗಡೆ ಇರಬೇಕು, ಎಚ್ಚರದಲ್ಲಿರಬೇಕು, ಕಾಲ ದೇಶ ಕಾರ್ಯ ಕಾರಣ ಭಾವಕ್ಕೆ ಒಳಗಾಗಿರುತ್ತೆ. ಆದ್ದರಿಂದ ಈಗ ಯಾರೋ ಬಂದು ಅದನ್ನು ಹೊಡೆದಾಕ್ಬೋದು.
ಇನ್ನು ಇದಕ್ಕಿಂತ ಚೆನ್ನಾಗಿರೋದು ತೋರಿಸಿದ್ರೆ ನಿಜ, ಹಿಂದಿಂದು ತಪ್ಪು ಅಂತ ಗೊತ್ತಾಗಿ ಇದನ್ನು ಬಿಟ್ಟು ಮುಂದಿಂದ ಇಟ್ಕೊತಾರೆ. ಆದರೆ ನಮ್ಮ ವೇದಾಂತ, ವೇದಗಳ ಅಂತ ಕೋಣೆ ಅದು ಕಾಲ ದೇಶ ಕಾರ್ಯಕಾರಣಗಳನ್ನ ಮೀರಿರೋದ್ರಿಂದ ಅದನ್ನು ಮೀರಿಸೋದಕ್ಕೆ ಮತ್ತೊಂದಿಲ್ಲ. ನೀವು ಯಾವುದೇ ಹೇಳಿದ್ರು ಕಾಲ ದೇಶದಲ್ಲಿರಬೇಕು, ಅವಸ್ಥೆ ಒಳಗಡೆ ಇರಬೇಕು. ಇದು ಕಾಲಾತೀತ, ಅವಸ್ಥಾತೀತ. ಆದ್ದರಿಂದ ಇದು ಹೆಚ್ಚು ಕಡಿಮೆ ಬರೋಕ್ಕೆ ಸಾಧ್ಯ ಇಲ್ಲ. ನೋಡಿ, ದೇಶ ಕಾಲಗಳು ಅವಸ್ಥೆಯಲ್ಲಿ ಸೇರಿರೋದ್ರಿಂದ ದೇಶ ಕಾಲ ಕಾರ್ಯಕಾರಣ ಭಾವ ಅವಸ್ಥೆ ಒಳಗಡೆ ಇರುತ್ತೆ. ಆದ್ದರಿಂದ ಅವಸ್ಥಾತ್ರಯ ವಿಚಾರವು ಎಂದಾದರೂ ಬಾಧಿತವಾದೀತೇನೋ, ಯಾರಾದರೂ ಬಂದು ಇದು ನಿಮ್ಮ ತಪ್ಪು ರೀ, ಬೇರೆ ನಾವು ಹೇಳ್ತಾ ಇದ್ದೀವಿ ಅಂತ ಸೈನ್ಸ್ ಹೇಳೋಂಗೆ ಏನಾದರೂ ತೋರಿಸಿದ್ರೆ ನಿಮಗೆ ಕಿತ್ಕೊಂಡು ಹೋಗುತ್ತೆ. ಅವಾಗೇನು ಮಾಡ್ತೀರಾ ಅಂತ ಪ್ರಶ್ನೆ. ಹಂಗಾಗಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ದರ್ಶನದ ಕಟ್ಟ ಕಡೆಯ ಸಿದ್ಧಾಂತದ ವಿಷಯಕ್ಕೆ ಯಾವ ಸಂಶಯವೂ ಉಳಿಯೋಂಗಿರೋದಿಲ್ಲ. ಯಾಕೆಂದರೆ ಇದು ದೇಶ ಕಾಲಗಳನ್ನೇ ಮೀರಿದೆ. ದೇಶ ಕಾಲಗಳನ್ನ ಮೀರಿರುವಂಥದ್ದು ಒಂದೇ ತತ್ವ, ನಮ್ಮ ನಿಜವಾದ ಸ್ವರೂಪ. ಅದರಿಂದ ಮತ್ತೆ ಹೆಚ್ಚು ಕಡಿಮೆ ಆಗೋಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ನಮ್ಮ ಋಷಿ ಮುನಿಗಳು ಎಷ್ಟು ಬುದ್ಧಿವಂತರು. ಇದನ್ನ ಮೀರಿಸುವಂಥದ್ದು ಮತ್ತೊಂದಿಲ್ಲ. ಇದು ಸತ್ಯಯುಗ, ಪ್ರಪಂಚ ಸೃಷ್ಟಿಯಾಗಕ್ಕೆ ಮೊದಲು ಇತ್ತು. ಈ ಸತ್ಯಯುಗದಲ್ಲೂ ಹಾಗೇ ಇತ್ತು, ತ್ರೇತಾಯುಗದಲ್ಲೂ ಹಾಗೇ ಇತ್ತು, ದ್ವಾಪರ ಯುಗದಲ್ಲಿ ಕೃಷ್ಣನ ಕಾಲದಲ್ಲೂ ಹಾಗೇ ಇತ್ತು, ಕಲಿಯುಗದಲ್ಲೂ ಹಾಗೇ ಇದೆ. ಇದು ಎಷ್ಟು ಸಾರಿ ಪ್ರಳಯ ಆದರೂ ಮುಂದಕ್ಕೆ ಬಂದರೂ ಈ ಪ್ರಿನ್ಸಿಪಲ್ ಮಾತ್ರ ಚೇಂಜ್ ಆಗೋದಿಲ್ಲ. ಅದು ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ನೀವು ಎಚ್ಚರದಲ್ಲಿ ಇರೋಂಥದ್ದನ್ನು ನೀವು ಕಂಡಿಡಿದು ಏನೋ ಹೇಳಕ್ಕೆ ಹೋದರೆ, ಸೈನ್ಸ್ ಆಗಲಿ ಯಾವುದೇ ಆಗಲಿ, ತರ್ಕ ಆಗಲಿ, ಜ್ಞೇಯದಲ್ಲಿ ಒಂದು ಅಂಶ ಮಾತ್ರ ವಿಚಾರಕ್ಕೆ ತಗೊತಾರೆ, ಎಲ್ಲ ತಗೊಳಕ್ಕೆ ಬರೋದಿಲ್ಲ. ಆದರೆ ನಮ್ದು ಹಾಗಲ್ಲ, ಹೋಲ್ಸೇಲ್. ಎಚ್ಚರದ ಅವಸ್ಥೆ ಅಂತ ತಗೊಂಡಿದ ತಕ್ಷಣ ಅದರಲ್ಲಿ ಅರ್ಧ ಡಜನ್ ತಗೊಂಡ್ಬಿಡ್ತೀವಿ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ಅಷ್ಟು ಮಾತ್ರ ಅಲ್ಲ, ಅದ್ರ ಜೊತೆಲಿ ದೇಶ ಕಾಲ ಕಾರ್ಯ ಕಾರಣ ಭಾವ ಇಷ್ಟು ತಗೊಂಡು ಉಂಡೆಯಾಗಿ ತಗೊಂಡ್ಬಿಡ್ತೀವಿ. ಮೂಟೆ ಕಟ್ಬಿಡೋದು. ಎಚ್ಚರದ್ದು ಕನಸಿಗೆ ಬರಲ್ಲ, ಕನಸಿಂತ ಎಚ್ಚರಕ್ಕೆ ಬರಲ್ಲ, ಇವೆರಡು ನಿದ್ದೆಗೆ ಬರಲ್ಲ ಅಂತ ಹೇಳಿ ಪೂರ್ಣ ದೃಷ್ಟಿಯಿಂದ ವಿಚಾರ ಮಾಡ್ತೀವಿ. ಆದ್ದರಿಂದ ಇದನ್ನ ಮೀರಿಸುವಂಥ ಇನ್ನೊಂದು ಮೋಕ್ಷ ಅಪ್ರಾಣಿಗೂ ಸಾಧ್ಯ ಇಲ್ಲ. ನೀವೇನೇ ವಿಚಾರ ಮಾಡಿ, ಒಂದು ಅಂಶ ಮಾತ್ರ ನಮ್ಮದು 100% ಹೆಚ್ಚು ಕಡಿಮೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮಿಕ್ಕ ದರ್ಶನಗಳಿಗೆ ಈ ಪ್ರಾಬ್ಲಮ್ ಇರುತ್ತೆ. ಯಾಕೆ? ಅವ್ರು ಎಚ್ಚರಿಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವರಿಗೆ ಈ ಕನಸು ನಿದ್ದೆನ ಪೂರ್ತಿ ತಗೊಂಡು ಮಾಡೋಕ್ಕೆ ಬರಲ್ಲ. ಈಗ ಒಬ್ಬ 3 ಬಿಸ್ನೆಸ್ ಮಾಡ್ತಾನೆ ಅಂತ ಇಟ್ಕೊಳ್ರಿ. ಒಂದು ಜವಳಿ ಅಂಗಡಿ, ಇನ್ನೊಂದು ಮಾಲ್, ಇನ್ನೊಂದು ಜ್ಯುವೆಲರಿ ಶಾಪ್. ಅವನು 3ಕ್ಕೂ ಈಕ್ವಲ್ ಆಗಿ ಬಂಡವಾಳ ಹಾಕ್ತಾನೆ, ವ್ಯಾಪಾರ ಮಾಡ್ತಾನೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಅವನಿಗೆ ಎಷ್ಟು ಲಾಭ ಬಂದಿದೆ ಅಂತ ಲೆಕ್ಕ ಹಾಕಬೇಕಾದ್ರೆ ಬರೀ ಒಂದು ಬಿಸ್ನೆಸ್ ಲೆಕ್ಕ ಹಾಕಿದ್ರೆ ಅವನದು ಪ್ರಾಫಿಟ್ಟು ಸರಿಯಾಗಿ ಗೊತ್ತಾಗುತ್ತಾ? ಗೊತ್ತಾಗೋದಿಲ್ಲ. ಯಾಕೆ? ಅವನು ಇದರಷ್ಟೇ ಈಕ್ವಲ್ ಆಗಿ ಮಾಲ್ಗೂ ಮತ್ತು ಜ್ಯುವೆಲರಿ ಬಿಸ್ನೆಸ್ಸು 3ಕ್ಕೂ ಹಾಕಿರ್ತಾನೆ. ಆದ್ದರಿಂದ 3ಅನ್ನೂ ವಿಚಾರ ಮಾಡಿ ನೋಡಿದಾಗ ಇವನಿಗೆ ಲಾಭ ಎಷ್ಟು ಬಂತು ಅನ್ನೋದು ಹೇಗೆ ಗೊತ್ತಾಗುತ್ತೋ ಹಾಗೆ ಪರಮಾತ್ಮನು ನಮಗೆ ಎಚ್ಚರ, ಕನಸು, ನಿದ್ದೆ 3ಅನ್ನೂ ಕೊಟ್ಟಿದ್ದಾನೆ. 3ಕ್ಕೂ ನಾವು ಸಮನಾದ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಇಲ್ಲಿ ಮಲತಾಯಿ ಟ್ರೀಟ್ಮೆಂಟ್ ಕೊಡಬಾರ್ದು. ಎಚ್ಚರದ ಮೇಲೆ ನಮ್ಗೆ ಅಭಿಮಾನ ಇರೋದರಿಂದ ಎಚ್ಚರಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು, ಕನಸು ಸುಳ್ಳು ಅಂತ ಹೇಳಿ ನಿದ್ದೆನ ಬರೀ ವೇಸ್ಟ್ ಅಂತ ಕರೆದು ಅವುಗಳನ್ನ ಚಿಂತನೆ ಮಾಡದೆ ಬಿಟ್ಟಿದ್ದಾರೆ ಬೇರೆ ದರ್ಶನದವರು, ವೆಸ್ಟರ್ನ್ ಫಿಲಾಸಫರ್ಸು, ಎಲ್ಲ ಬುದ್ಧಿಸಮ್ನವರು, ಪ್ರತಿಯೊಬ್ಬರು ವೇದಾಂತ ಒಬ್ಬರು ಬಿಟ್ಟು. ಆದ್ದರಿಂದಲೇ ಅವ್ರದ್ದು ಪೂರ್ತಿಯಾಗಲ್ಲ, ಅವ್ರದ್ದು. ಆದ್ದರಿಂದ ಅವರ ದೃಷ್ಟಿ ಕ್ಷೇತ್ರ ಮಾತ್ರ
ವಿಷಯವಾಗಿರುತ್ತೆ. ನಮ್ದು ವಿಷಯ ಅಲ್ಲ, ವಿಷಯ ಈ ಎರಡನ್ನು ಉಂಡೆ ಹಾಕಿ ಎಚ್ಚರದಲ್ಲಿ ಮೇಲ್ಗಡೆ ನಿಂತು ಸಾಕ್ಷಿಯಾಗಿ ನೋಡುವಂಥದ್ದು ನಮ್ಮದು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅವುಗಳಿಗೆ ಪರಿಪೂರ್ಣವಾದ ಅದ್ವೈತ ದರ್ಶನಕ್ಕೂ ಯಾವ ವಿರೋಧವೂ ಇರೋದಿಲ್ಲ. ಹೋಗಿ ಹಂಗೆ ಹೇಳಿದ್ರಲ್ವ ಅವರು. ಈಗ ಅವ್ರದ್ದು ನಮ್ಮ ವೇದಾಂತಕ್ಕೆ ವಿರೋಧ ಆಯ್ತಲ್ಲ ಅಂದರೆ ಹಾಗಲ್ಲ, ಸಾಧ್ಯನೇ ಇಲ್ಲ. ಯಾಕೆ? ಇದು ಅದ್ವೈತ ತತ್ವ. ನಾವು ತತ್ವವನ್ನು ಕಂಡುಕೊಂಡಾಗ ಅಲ್ಲಿ ಪರಮಾತ್ಮ ಬ್ರಹ್ಮ ಸತ್ಯ, ಜಗತ್ ಯಾವುದು ಸತ್ಯವಲ್ಲ ಅಂತ ಅನುಭವಕ್ಕೆ ಬರುತ್ತೆ. ಅನುಭವಕ್ಕೆ ಬಂದ ಮೇಲೆ ಪರಮಾತ್ಮನ ಬಿಟ್ಟು ಮತ್ತೊಂದು ತೋರಿಸ್ರಿ ನೋಡೋಣ. ಚಿನ್ನ ಬಿಟ್ಟು ಯಾವುದಾದ್ರೂ ಒಡವೆ ತೋರ್ಸಕ್ಕೆ ಬರಲ್ಲ. ಆದ್ದರಿಂದ ಬೇರೆ ದರ್ಶನಕಾರರು ಇದಕ್ಕೆ ವಿರುದ್ಧ ಆಗೋದಿಲ್ಲ. ಮತ್ತೆ ಆ ಎಲ್ಲವನ್ನೂ ಕೂಡ ಈ ವೇದಾಂತ ಅದರ ಹೊಟ್ಟೆ ಒಳಗಡೆ ಹಾಕ್ಕೊಂಡಿರುತ್ತೆ. ಆದ್ದರಿಂದ ಯಾರ ಮೇಲೂ ದ್ವೇಷ ಇಲ್ಲ, ವಿರೋಧವಿಲ್ಲ. ಯಾಕೆ? ಅದ್ವೈತಿಕೆ ಯಾಕೆ ವಿರೋಧ ಇಲ್ಲ? ಆದ್ದರಿಂದ ಈ ದರ್ಶನವು ವಿವಾದಕ್ಕೆ ಎಡೆ ಇಲ್ಲ, ಇಲ್ಲಿ ಆರ್ಗ್ಯೂ ಮಾಡೋದಕ್ಕೆ ಎಡೆನೇ ಇಲ್ಲ. ಇನ್ನೊಂದು ವಿರೋಧಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕೆ ಹೇಳ್ರಿ? ಯಾಕೆ? ಈ ವೇದಾಂತದ ಈ ಫೈನಲ್ ತತ್ವದಲ್ಲಿ ನಿಂತಾಗ ಇವರಿಗೆ ಬೇರೆ ವಿರೋಧದವರಿಲ್ಲ, ವಿವಾದ ಮಾಡೋರು ಇಲ್ಲ. ಯಾಕೆ? ತೋರುವುದೆಲ್ಲ ಪರಮಾತ್ಮನೇ ಅಂತ ಗೊತ್ತಾಗಿರುತ್ತೆ ಅವ್ರಿಗೆ. ಪ್ರಪಂಚ ತೋರುವುದೆಲ್ಲ ಪರಮಾತ್ಮನ್ ಬಿಟ್ಟು ಬೇರೆ ಅಲ್ಲ ಅಂತ. ಅದು ಸರಿ, ಅದು ಒಂದೇ ಇರೋದು. ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅನುಭವ ಬಂದ್ಮೇಲೆ ಬ್ರಹ್ಮನ ಬಿಟ್ಟು ಇನ್ನೊಂದು ತೋರಿಸಿ ಬೇರೆ ನೀವು ಎರಡನೇ ವಸ್ತು ತೋರಿಸಿದ್ರೆ ತಾನೆ ಅದಕ್ಕೆ ವಿರುದ್ಧ ಅಥವಾ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಕಡಿಮೆ ತೋರಿಸ್ಬೇಕು ನೀವು. ಎರಡನೇ ವಸ್ತುನೇ ಇಲ್ಲವೇ. ಎರಡನೇ ವಸ್ತು ಇಲ್ಲದೆ ಇದ್ಮೇಲೆ ಭಯ ಯಾರಕ್ಕೆ ಪಡಬೇಕು? ಅಂಥ ಒಂದು ಮೋಕ್ಷದ ವಿಚಾರ ಇದು. ಹೇಗಿದೆ ನೋಡ್ರಿ, ಇಷ್ಟು ಚೆನ್ನಾಗಿದೆ ಮೋಕ್ಷದ ವಿಚಾರ ಇದು. ಅಲ್ಲಾಡಂಗಿಲ್ಲ, ಯಾರು ಮಿಸ್ಕಂಗಿಲ್ಲ, ಹಂಗಿದೆ ಇದು. ಅದಕ್ಕೆ ಋಷಿಮುನಿಗಳು ಹೇಳಿದ್ರೆ 100% ಕರೆಕ್ಟ್ ಆಗಿರುತ್ತೆ ಅಂತ ಹೇಳೋದು. ಆದ್ದರಿಂದ ಈ ಅದ್ವೈತ ತತ್ವಕ್ಕೆ ವಿರುದ್ಧ ಯಾವುದೂ ಇಲ್ಲ, ವಿವಾದ ಇಲ್ಲ, ಚರ್ಚೆ ಇಲ್ಲ. ಚರ್ಚೆ ಮಾಡಲಿ, ನಾವು ಅನುಭವದಲ್ಲಿ ತೋರಿಸ್ಬಿಡ್ತೀವಿ. ಎಚ್ಚರ ಕನಸು ನಿದ್ದೆ ಅವ್ರಿಗೆ ಪ್ರತಿದಿನ ಆಗೋ ಅನುಭವ. ವೇದ ನಂಬಿ ಅಂತ ಹೇಳಲ್ಲ. ನಮ್ಮ ಇದಕ್ಕೆ ಬನ್ರಿ, ನೀವು ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ನಮ್ಮಿದಕ್ಕೆ ಹಿಂದೂಗೆ ಕನ್ವರ್ಟ್ ಆಗಿ ಬನ್ರಿ, ಕ್ವಶನ್ನೇ ಇಲ್ಲ. ನೀವೇನು ಕನ್ವರ್ಟ್ ಆಗಬೇಡ್ರಿ. ದೇವರು ನಿಮಗೂ ಎಚ್ಚರ ಕನಸು ನಿದ್ದೆ ಕೊಟ್ಟಿದ್ದ. ನಾವು ಹೇಳಿದ್ದು ರೀತಿಲಿ ನೋಡ್ಕೊಳ್ರಿ. ನಾವು ಹೇಳೋದು ಸರಿಯಾಗಿ ಹೊಂದುತ್ತೋ ಇಲ್ವ ಈಗಲೇ ನಿಮ್ಮ ಓರೆಕಲ್ಗೆ ತಿಕ್ಕಿ ನೋಡ್ಕೊಂಡ್ಬಿಟ್ರಿ ಅಂತ ಹೇಳ್ತೀವಿ. ಹೇಗಿದೆ ನೋಡ್ರಿ ಇದು. ಗೌಡಪಾದರು ಕೂಡ ಕಾರಿಕೆಯಲ್ಲಿ ಹೇಳ್ತಾರೆ. ಆದ್ದರಿಂದ ಪರಮಾರ್ಥ ಗೌಡಪಾದ ಕಾರಿಕೆಯಲ್ಲಿ 4 ಕಾರಿಕೆಗಳಿದೆ. ಕೊನೆಯದು ಅಲಾತಾ ಶಾಂತಿ ಪ್ರಕರಣ. ಅಲ್ಲಿ ಗೌಡಪಾದರು ತುಂಬ ಚೆನ್ನಾಗಿ ತೋರಿಸ್ತಾ ಹೋಗ್ತಾರೆ. ಆದ್ದರಿಂದ ಮೊದಲನೇದು ಅದ್ವೈತ ತತ್ವ, ಎರಡನೇದು ವೈತಥ್ಯ ಪ್ರಕರಣ, ದ್ವೈತ ಸತ್ಯ ಅಂತಂತ ತೋರಿಸಿ ಇಲ್ಲ ಅಂತ ಹೇಳ್ತಾರೆ. ಮೂರನೇದು ಅದ್ವೈತ ತತ್ವ. ನಾಲ್ಕನೇದು ಇನ್ಯಾರಾದರೂ ವೇದಗಳು ಏನು ತಗೊಳ್ಳದೆ ಬೇರೆಯವರು ಎಷ್ಟೊಂದು ದರ್ಶನಗಳಿರುತ್ತೆ, ಅವ್ರದ್ದು ಎಲ್ಲ ಅವರ ಪ್ರಕಾರನೇ ಆನ್ಸರ್ ಕೊಟ್ಕೊಂಡು ಇದಕ್ಕೆ ವಿರುದ್ಧವಾಗಿರೋದು ಯಾವುದೂ ಇಲ್ಲ, ವಿರೋಧ ಆಗುವಂಥದ್ದು ಯಾವುದೂ ಇಲ್ಲ ಅಂತ ಅಲಾತಾ ಶಾಂತಿ ಪ್ರಕರಣದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆದ್ದರಿಂದ ಅಲ್ಲಿ ನಮಗೆ ಸ್ಪಷ್ಟತೆ ಬರುತ್ತೆ. ಇಷ್ಟು ಅಂತೂ ಹೀಗೆ ಪರಮಾರ್ಥ ದರ್ಶನವು ನಿಲುಗಡೆಗೆ ಬರುವುದೊಂದೇ ಈ ಜ್ಞಾನದ ಮೊಟ್ಟ ಮೊದಲನೆಯ ಪ್ರಯೋಜನ. ನಾವು ಆ ತತ್ವದಲ್ಲಿ ನಿಲ್ಲಬೇಕು, ನಿಲ್ಲೋದೇ ಇಂಪಾರ್ಟೆಂಟ್, ಮೊದಲನೇ ಪ್ರಯೋಜನ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದಕ್ಕೆ ಹೋಗೋಣ ನಾವು. ಆಯಿತು ಸರ್, ಈಗ 173ರಲ್ಲಿ ಆಯಿತು ಸ್ವಾಮಿ, ಮೋಕ್ಷ ತತ್ವದಲ್ಲಿ ನಿಂತ್ವಿ, ನನಗೇನು ಲಾಭ? ನನ್ನಿಂದ ನನ್ನ ಸುತ್ತಮುತ್ತಲಿರೋ ಜನಕ್ಕೋ ಪ್ರಪಂಚಕ್ಕೋ ಏನು ಲಾಭ? ಎರಡಕ್ಕೂ ಲಾಭ ಇದೆ ನೋಡಿ. ಆ ತತ್ವದಲ್ಲಿ ನಿಂತರೆ ನನಗೂ ಲಾಭ, ನನಗಿಂತ ಹೊರಗಡೆ ಇರೋವ್ರಿಗೂ ಲಾಭ. ಜ್ಞಾನಿಗೆ ಆಗುವ ಫಲಗಳು, ಯಾರು ಮುಕ್ತರಾಗ್ತಾರೋ ಅವ್ರನ್ನ ಜ್ಞಾನಿಗಳು ಅಂತ ಕರೀತಾರೆ.
ಅವ್ರಿಗಾಗುವಂಥ ಲಾಭ ಏನು, ಫಲಗಳೇನು, ಮತ್ತು ಜ್ಞಾನಿಯಿಂದ ಲೋಕಕ್ಕಾಗೋ ಉಪಯೋಗ ಏನು, ಪ್ರಯೋಜನ, ಎರಡೂ ಲಾಭ ಹೇಗಿದೆ ನೋಡ್ರಿ. ಹಾಗೆ ಹಂಗಿರುತ್ತಿದು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಬೇರೆದ್ರಲ್ಲಿ ಯಾವ್ದು ಮಾಡಿದ್ರೂ ಕೂಡ ದುಡ್ಡು ಮಾಡೋದು, ಸೆಲ್ಫಿಶ್ ಏನಾದರೂ ಇರುತ್ತೆ. ಡಾಕ್ಟ್ರೇ ಆಗಲಿ, ಇವನಿಗೆ ಲಾಭ ಏನು ಅಂತಂದರೆ ಇವನಿಗೇನು ಸಾವಿಂದ ತಪ್ಪಿಸ್ಕೊಳಕ್ಕೆ ಬರಲ್ಲ, ಸಾಯಲೇಬೇಕು. ಡಾಕ್ಟ್ರಾದ್ರೂ ಒಂದಿನ ಸಾಯಬೇಕು. ಬೇರೆಯವ್ರ ಪ್ರಾಣನೇ ಅವನ ಪ್ರಾಣನೇ ಉಳಿಸ್ಕೊಳ್ಳೋಕೆ ಬರದೇ ಇದ್ಮೇಲೆ ಬೇರೆಯವರ ಪ್ರಾಣ ಹೇಗೆ ಉಳಿಸ್ತಾನೆ? ಕರೋನಾ ಬಂದಾಗ ಡಾಕ್ಟ್ರುಗಳು ಎಷ್ಟೊಂದು ಜನ ಸತ್ತು ಹೋಗ್ಬಿಟ್ರು, ಯಾರೇನೂ ಮಾಡೋಕ್ಕಾಗಲ್ಲ, ಅಂಥದ್ದದು. ಆದರೆ ಇದು ಮತ್ತೆ ಸಾವನ್ನದು ಹತ್ರಕ್ಕೆ ಬರಬಾರ್ದು, ಅಂಥ ಒಂದು ತತ್ವವನ್ನು ತೋರಿಸುತ್ತಲ್ಲ ಇದು. ಬಟ್ ನನಗೆ ಮಾತ್ರ ಲಾಭ ಅಲ್ಲ, ನನ್ನ ಸುತ್ತಮುತ್ತಲು ಇರೋವ್ರಿಗೂ ಲಾಭ. ಲೋಕಕ್ಕೆ ಒಬ್ಬರು ಮುಕ್ತರಾಗಿರೋರಿದ್ರೆ ಸಾಕಂತೆ, ಅಲ್ಲಿ ಮಳೆ ಬೆಳೆ ಸಮೃದ್ಧಿ ಸುಖ ಶಾಂತಿ ತಾಂಡವಾಡ್ತಾ ಇರುತ್ತಂತೆ. ನ್ಯಾಯ ಧರ್ಮ ನೀತಿ, ಅಲ್ಲಿ ಕ್ರೂರ ಮೃಗಗಳು ಕೂಡ ಒಂದಕ್ಕೊಂದು ಜಗಳ ಆಡೋದಿಲ್ಲಂತೆ. ಇದಕ್ಕೆ ಬುದ್ಧನೇ ಸಾಕ್ಷಿ. ಅಂಗುಲಿ ಮಾಲ ಎಷ್ಟು ಕೆಟ್ಟವನಾಗಿದ್ರೂ ಕೂಡ ಬುದ್ಧನ ಹತ್ರ ಬಂದು ಎಷ್ಟು ಒಳ್ಳೆಯವನಾಗ್ಬಿಡ್ತಾನೆ. ಮತ್ತೆ ವಾಲ್ಮೀಕಿ ಎಷ್ಟು ಕಟುಕನಾಗಿದ್ರೂ ಕೂಡ ನಾರದರ ಒಂದೇ ಒಂದು ಮಾತಿನಿಂದ ಹೇಗೆ ಪರಿವರ್ತನೆ ಆಗ್ಬಿಡ್ತಾರೆ ನೋಡ್ರಿ. ಆದ್ದರಿಂದ ಕ್ರೂರ ಮೃಗಗಳೂ ಕೂಡ ಜಗಳ ಆಡೋದಿಲ್ವಂತೆ. ಅದಕ್ಕೋಸ್ಕರನೇ ಶಂಕರಾಚಾರ್ಯರು ಈ ಶೃಂಗೇರಿ ಮಠ ಅಲ್ಲಿ ಸ್ಥಾಪನೆ ಮಾಡಿದ್ರು ಅಮ್ಮನವರ ದೇವಸ್ಥಾನವನ್ನು, ಶಾರದಾ ಪೀಠವನ್ನು. ಎಲ್ಲಿ ಮಾಡಬೇಕು ಅಂತ ಅವರು ನೋಡಿದಾಗ ಒಂದು ಕಡೆ ಹಾವು ಗರ್ಭಿಣಿ ಕಪ್ಪೆನ ಕಾಪಾಡ್ತಾ ಇದೆಯಂತೆ. ಮಳೆ ಬರ್ತಾ ಇದೆ, ಗರ್ಭಿಣಿ ಕಪ್ಪೆ ಇದೆ, ಆ ಹಾವು ಎಡೆ ಎತ್ಕೊಂಡು ಅದಕ್ಕೆ ಮಳೆ ಬೀಳದೆ ಇರೋಂಗೆ ಕಾಪಾಡ್ತಾ ಇದೆಯಂತೆ. ಎಲ್ಲಾದರೂ ಕೇಳಿದ್ದೀರಾ? ಹಾವು ಕಪ್ಪೆ ಸಿಕ್ಕಿದ್ರೆ ಪಟಕ್ ಅಂತ ತಿಂದಾಕ್ಬಿಡುತ್ತೆ. ಆಗ ಆ ಶಂಕರಾಚಾರ್ಯರು ಓಹೋ, ಈ ಜಾಗದಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿರೋ ಜಾಗ ಅಂತ ಹೇಳಿ ಅಲ್ಲಿ ಶೃಂಗೇರಿ ಮಠವನ್ನು ಕಟ್ತಾರೆ. ಅದಕ್ಕೆ ಅಲ್ಲಿ ಕೆರೆಯಲ್ಲಿ ನಾವು ಸ್ನಾನ ಮಾಡ್ಕೊಂಡು ಬಂದರೆ ಕಲ್ಲಿನಲ್ಲಿ ಇದನ್ನು ಕೆತ್ತಿದ್ದಾರೆ. ನೀವು ಯಾರಾದರೂ ನೋಡಿದರೆ ಗಮನಿಸ್ಬೋದಿದು. ಹಾಗೆ ಎಲ್ಲಿ ಮುಕ್ತರಾದವರು ಇರ್ತಾರೋ ಅಥವಾ ಒಳ್ಳೆಯ ಸಾಧನೆ ಮಾಡೋರು ಸಾತ್ವಿಕರು ಇರ್ತಾರೋ ಅಲ್ಲಿ ಪಾಸಿಟಿವ್ ವೇವ್ಸ್ ಇರುತ್ತೆ. ಅಲ್ಲಿ ಸುತ್ತಮುತ್ತಲು ಇರುವಂಥ ಪ್ರಾಣಿಗಳಿಗೆ ಎಲ್ರಿಗೂ ಹಾಯ್ ಅನಿಸುತ್ತೆ, ದುಃಖ ಇರೋದಿಲ್ಲ, ಮಳೆ ಬೆಳೆ ಆಗುತ್ತೆ, ಪ್ರತಿಯೊಂದು ಸಮೃದ್ಧಿಯಾಗಿರುತ್ತೆ ಅಂತ ಹೇಳ್ತಾರೆ. ಇಂಥ ಪರಮಾರ್ಥ ಜ್ಞಾನವನ್ನು ಕೇಳ್ತಾ ಇದ್ರೇ ಪುಣ್ಯ, ಇನ್ನೇನು ಬೇಕು ಹೇಳ್ರಿ. ಅಷ್ಟು ವಿಚಾರ ಇದೆ ಇದರಲ್ಲಿ. ನೋಡೋಣ. ಪರಮಾರ್ಥ ಜ್ಞಾನವು ನಿಸ್ಸಂಶಯವಾಗಿ ನೆಲೆ ನಿಂತಿದ್ದರ ಫಲವಾಗಿ ಮನಸ್ಸಿಗೆ ಒಂದು ಬಗೆಯ ಮಿಗಿಲಿಲ್ಲದ ತೃಪ್ತಿಯಾಗುತ್ತಂತೆ. ನೀವು ತತ್ವದಲ್ಲಿ ನಿಂತಿದ್ದ ತಕ್ಷಣ ಆ ತೃಪ್ತಿ ಹೇಳಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆನಂದ, ಕಡು ಒಡೆಯದ ಆನಂದ, ಕಡಿಮೆ ಆಗದೇ ಇರೋ ಆನಂದ, ಬಿಟ್ಟು ಹೋಗದೇ ಇರೋ ಆನಂದ. ನಮಗೆ ಪ್ರಪಂಚದಲ್ಲಿ ಸಿಗೋ ಸುಖ 95% ದುಃಖ, 1ರಿಂದ 5% ಸುಖ ಇರಬಹುದು. ಇದು ಮೋಕ್ಷದ ಆನಂದ 100% ಸುಖ ಸ್ವಾಮಿ. ಅಲ್ಲಿ ದುಃಖವೇ ಇಲ್ಲ, ಅದನ್ನು ಆನಂದ ಅಂತ ಕರೀತಾರೆ. ಪ್ರತಿಯೊಬ್ಬರು ಹುಟ್ಟಿದಾಗಲಿಂದ ಸಾಯೋವರೆಗೂ, ಬೆಳಗ್ಗೆಯಿಂದ ರಾತ್ರಿವರೆಗೂ, ದೇವತೆಗಳಿಂದ ಪ್ರಾಣಿವರೆಗೂ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಾ ಇರೋದು ಯಾತಕ್ಕಾಗಿ? ಸುಖವಾಗಿರೋದಕ್ಕೋಸ್ಕರ, ಹಾಯವಾಗಿರೋದಕ್ಕೋಸ್ಕರ, ತೃಪ್ತಿಯಿಂದ ಇರೋದಕ್ಕೋಸ್ಕರ, ಕೃತಕೃತ್ಯತೆಯಿಂದ ಇರೋದಕ್ಕೋಸ್ಕರ, ಸಾಕು ಬೇಕುಗಳ ಕಾಟ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ, ಸುಖವನ್ನು ಪಡೆಯೋದಕ್ಕೂ ದುಃಖವನ್ನು ದೂರ ಮಾಡಿಕೊಳ್ಳೋದಕ್ಕೂ ಪ್ರಯತ್ನ ನಡೀತಾನೇ ಇದೆ. ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ. ನೀವು ಯಾವುದೇ ಫೀಲ್ಡ್ಗೆ ಹೋಗ್ರಿ, ನೀವು ಫೈನಲ್ ಗುರಿ ಮುಟ್ಟಕ್ಕಾಗದೇ ಇಲ್ಲ. ಹೇಳ್ರಿ ಯಾರಾದರೂ ಒಬ್ರಿಗೆ ಎದೆ ಮುಟ್ಕೊಂಡು ನಾನು ಹಾಯವಾಗಿದ್ದೀನಿ ಅಂತ, ಸಾಧ್ಯನೇ ಇಲ್ಲ. ಅಷ್ಟರಲ್ಲೇ ಕರೋನಾ ಬರುತ್ತೆ, ಎತ್ಕೊಂಡು ಹೋಗುತ್ತೆ. ಆದರೆ ಇದು ಹೇಗಿದೆ? ಸಾವಿಲ್ಲ, ಬದಲಾವಣೆ ಇಲ್ಲ, ಹುಟ್ಟಿಲ್ಲ, ಸಾಯೋದಿಲ್ಲ.
ದುಃಖ ಇಲ್ಲ, ಸುಖ ಇಲ್ಲ, ಶೋಕ ಇಲ್ಲ, ಮೋಹ ಇಲ್ಲ, ರಾಗ ದ್ವೇಷಗಳಿಲ್ಲ, ಎಂಥದ್ದು ಇಲ್ಲ. ಆನಂದವೇ ಆನಂದ. ಇಂಥದ್ದು ಯಾರಿಗೆ ಬೇಡ? ನಮ್ಮ ಮನಸ್ಸಿನಲ್ಲಿ ಬಾಯಿನಲ್ಲಿ ಜೊಲ್ಸುರಿಬೇಕು. ನನಗೂ ಇಂಥ ಒಂದು ಸ್ಥಿತಿನ ಪಡಿಬೇಕಪ್ಪ ಅಂತ ಅನ್ನಿಸ್ಬೇಕಿದು. ಆದ್ದರಿಂದ ಇದರಷ್ಟು ತೃಪ್ತಿ ಮತ್ತೊಂದು ಸಿಗೋದಿಲ್ಲ. ಕೃತಕೃತ್ಯತೆ ಸಿಗುತ್ತೆ. ಇದನ್ನು ತಿಳಿದೇ ಇರುವವರ ಮನಸ್ಸಿನಲ್ಲಿ ಎಚ್ಚರದ ಅಭಿಮಾನವು ಬಿಚ್ಚಬಾರದಂತ ಕಗ್ಗಟ್ಟಾಗ್ಬಿಡುತ್ತೆ. ಇದು ಗೊತ್ತಿಲ್ಲದೆ ಇದ್ದರೆ ಎಚ್ಚರದ ಮೇಲಿರೋ ಅಭಿಮಾನದಿಂದ ಅವರಿಗೆ ಸಂಕಟ, ದುಃಖ ಎಲ್ಲ ಇರುತ್ತೆ. ಅವರಿಗೆ ತಮ್ಮ ಸ್ವರೂಪದ ವಿಷಯದಲ್ಲಿಯೂ ಹೊರಗಿನ ದೃಶ್ಯಗಳ ವಿಚಾರದಲ್ಲಿ ತಪ್ಪು ತಿಳುವಳಿಕೆ ಇದ್ದೇ ಇರುತ್ತೆ. ನಾನಂದ್ರೆ ಯಾರು ಸರಿಯಾಗಿ ಗೊತ್ತಿಲ್ಲ. ಈ ಶರೀರವನ್ನೇ ನಾನು ಅಂತ ಅನ್ಕೊಂಡು ಗಾಡಿ ಹೊಡಿತಾನೆ ಇದ್ದಾರೆ ಎಷ್ಟೋ ಜನ್ಮಗಳಿಂದ. ಮತ್ತೆ ಪ್ರಪಂಚ ಅಂದ್ರೆ ಏನು ಗೊತ್ತಿಲ್ಲ. ಪರಮಾತ್ಮನೇ ತೋರ್ಕೊಂತ ಇರೋದು. ಪರಮಾತ್ಮ ಅಂದ್ರೆ ಎಲ್ಲೋ ವೈಕುಂಠದಲ್ಲೋ ಕೈಲಾಸದಲ್ಲಿರೋನಲ್ಲ, ನಾನೇ ಪ್ರಪಂಚವಾಗಿ ತೋರ್ತಾ ಇದ್ದೀನಿ. ಮತ್ತು ನನಗಿಂತ ಬೇರೆ ಪ್ರಪಂಚ ಅನ್ನೋದಿಲ್ಲ. ನಾನು ಅಲ್ಲಿ ಎಲ್ಲರೂ ಕಾಣ್ತಾ ಇರೋದು ನಾನೇ. ಯಾರಿಗೆ ಮೋಸ ಮಾಡ್ತೀರಾ? ಯಾರಿಗೆ ಸುಳ್ಳು ಹೇಳ್ತೀರಾ? ಯಾರಿಗೆ ಹಿಂಸೆ ಮಾಡ್ತೀರಾ? ಸಾಧ್ಯನೇ ಇಲ್ಲ. ಇಂಥ ಒಂದು ತತ್ವ ಇದೆ. ಆಗ ರಾಮರಾಜ್ಯವಾಗುತ್ತಾ ರಾವಣ ರಾಜ್ಯವಾಗುತ್ತಾ? ಯೋಚನೆ ಮಾಡ್ರಿ. ಆದ್ದರಿಂದ ಇಲ್ಲಿ ನಾವು ಕರ್ತೃ ಭೋಕ್ತೃ ಭಾವದವರು. ಈ ಶರೀರವನ್ನು ನಾನು ಅನ್ಕೊಂಡೆ ನಾನು ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ. ಈ ಜ್ಞಾನ ಪಡ್ಕೋಬೇಕು, ಆ ಜ್ಞಾನ ಪಡ್ಕೋಬೇಕು. ಮತ್ತೆ ಇದು ಕರ್ತೃತ್ವ, ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡಬೇಕು. ಆ ಜ್ಞಾನ ಪಡ್ಕೊಳ್ಳೋದಿಕ್ಕೆ ಈ ಕೆಲಸ ಮಾಡಬೇಕು. ಮತ್ತು ಅದನ್ನು ಆನಂದ ಪಡೆಯೋದಕ್ಕೆ ಇದನ್ನು ಸಂಪಾದನೆ ಮಾಡಬೇಕು, ಅನುಭವಿಸ್ಬೇಕು. ಇದು ಈ ಸೈಕಲ್ಗೆ ಸಿಕ್ಕಾಕೊಂಡು ಸುತ್ತಾನೇ ಇದ್ದೀನಿ. ಇದಕ್ಕೆ ಕೊನೆ ಇಲ್ಲ, ಮೊದಲು ಇಲ್ಲ. ಗುರಿಯಂತೂ ಮುಟ್ಟಕ್ಕೆ ಆಗೋದೇ ಇಲ್ಲ. ಹೀಗಿರುತ್ತೆ ನೋಡ್ರಿ. ಆದ್ದರಿಂದ ಬಗೆ ಬಗೆಯ ಕರ್ಮಗಳನ್ನ ಮಾಡಿ ಈ ಲೋಕದಲ್ಲಿ ಸತ್ ಮೇಲೆ ನಮಗೆ ಸ್ವರ್ಗ ಬೇಕು ಅಂತ ಹೇಳಿ ಜನ್ಮಾಂತರದಲ್ಲಿ ಕರ್ಮಫಲದ ಇಷ್ಟವಾದ ವಿಷಯಗಳನ್ನ ಸಂಪಾದಿಸ್ಕೊಂಡು ಅನಿಷ್ಟವಾದಗಳನ್ನ ತಪ್ಪಿಸ್ಕೊಂಡು ಸುಖ ಪಡಬೇಕು ಅನ್ನೋದಕ್ಕೆ ಭಾವನೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಈ ಭಾವನೆಯ ಫಲವಾಗಿ ಅವರವರ ಹೃದಯದಲ್ಲಿ ಕಾಮವೃಕ್ಷ ಬಲವಾಗಿ ಬೇರು ಬಿಟ್ಕೊಂಡಿರುತ್ತೆ. ಹೀಗೆ ನಾವು ಮಾಡ್ತಾ ಇರೋದ್ರಿಂದ ಏನಾಗಿದೆ? ನಮ್ಮ ಅಂತಃಕರಣದಲ್ಲಿ ಕಾಮವೃಕ್ಷ, ಕಾಮ ಕಾಮ ಕಾಮ, ಅದು ಬೇಕು, ಇದು ಬೇಕು, ಅದನ್ನು ಅನುಭವಿಸ್ಬೇಕು, ಇದನ್ನು ಅನುಭವಿಸ್ಬೇಕು ಅನ್ನೋದು ಬೆಂಕಿಗೆ ತುಪ್ಪ ಹುಯ್ದರೆ ಹೇಗಾಗುತ್ತೋ ಹಾಗೆ ನಮ್ಮಲ್ಲಿರೋ ಕಾಮ ವೃಕ್ಷ ಅದು ಬೆಳೆದು ಬಿಟ್ಟಿದೆ, ದೊಡ್ಡ ಹೆಮ್ಮರವಾಗಿಬಿಟ್ಟಿದೆ. ಏನು ಮಾಡಿದ್ರೂ ಕೂಡ ಅದಕ್ಕೆ ಆ ಬಕಾಸುರಂತರ ಎಷ್ಟೇ ತಂದು ಕೊಡಿ, ಈ ಆಸೆಗಳನ್ನ ತಂದು ಅದಕ್ಕೆ ಒಪ್ಪಿಸಿ ತೃಪ್ತಿಯೇ ಇಲ್ಲ. ಅಂಥದ್ದಿದು ಈ ಶರೀರಕ್ಕೆ ನಾವು ಇಟ್ಕೊಂಡು ಹೊರಟ್ರೆ. ಆದರೆ ಪರಮಾರ್ಥ ಸ್ವರೂಪವು ಕ್ರಿಯಾಕಾರಕ ಫಲಕಗಳನ್ನು ಮೀರಿದ್ದು. ಅಲ್ಲಿ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಜ್ಞಾತೃತ್ವ ಇಲ್ಲ, ಕ್ರಿಯಾಕಾರಕ ಫಲ ಎಂಥದೂ ಇಲ್ಲ. ಅದನ್ನು ಸಚ್ಚಿದಾನಂದ ಸ್ವರೂಪ ಅಂತ ಕರೀತಾರೆ. ಅದೇ ನಮ್ಮ ಆತ್ಮನು, ನಾನು ತನ್ನದಕ್ಕೆ ಯೋಗ್ಯವಾಗಿರೋ ವಸ್ತು ಅದು. ಅಲ್ಲಿ ಅವ್ರು ಮಾಡೋ ಮತ್ತೆ ಆ ತತ್ವದಲ್ಲಿ ನಿಂತರೆ ಮತ್ತೆ ನೀವು ಮಾಡಬೇಕಾಗಿರೋ ಕೆಲಸ ಒಂದು ಉಳಿದಿರೋದಿಲ್ಲ, ಎಂಥದ್ದು ಉಳಿದಿರೋದಿಲ್ಲ, ಕಂಪ್ಲೀಟ್. ಮತ್ತು ಹೆಂಗಾಗಿರ್ಬೇಕು? ನಮಗೊಂದು ಎಕ್ಸಾಮ್ ಮುಗಿಸ್ಬಿಟ್ರೆ, ಡಾಕ್ಟ್ರ್ ಕೋರ್ಸು BSc ಮುಗಿಸ್ಬಿಟ್ರೆ, ಅಬ್ಬಾ ಸದ್ದ ಓದಿ ಬೇಜಾರಾಗಿತ್ತು, ಸದ್ದ ಮುಗಿತಪ್ಪ ಅಂತ ಅನ್ಸುತ್ತಲ್ಲ. ನಿಮ್ಗೆ ಯಾವುದ್ರಲ್ಲೂ ಅನಿಸೋದಿಲ್ಲ. ಆಗುತ್ತೆ ಆಮೇಲೆ ತಿರ್ಗ ಮತ್ತೆ ಇನ್ನೊಂದು ಸಂಸಾರದ ರಾಮಾಯಣ, ವ್ಯಾಪಾರದ ರಾಮಾಯಣ, ಇದ್ದದ್ದೇ ರಾಮಾಯಣ. ಆದರೆ ಇದರಲ್ಲಿ ಹಾಗೆಲ್ಲ. ಒಂದು ಸಾರಿ ನೀವು ತತ್ವದಲ್ಲಿ ನಿಂತಿದ್ದ ತಕ್ಷಣ ಹಾಯ್ ಅನಿಸ್ಬಿಡುತ್ತೆ. ಮತ್ತು ಇನ್ನೇನಕ್ಕೂ ಪ್ರಯತ್ನ ಮಾಡಬೇಕಾಗಿಲ್ಲ. ಯಾವುದನ್ನು ಪಡೆದರೆ ಎಲ್ಲವನ್ನೂ ಪಡೆದಂಗಾಗುತ್ತೋ, ಯಾವುದರ ಒಂದರ ಜ್ಞಾನವಾದರೆ ಪ್ರಪಂಚದ ಎಲ್ಲ ಜ್ಞಾನ ಆದಂಗೆ ಆಗ್ಬಿಡುತ್ತೆ, ಸರ್ವಜ್ಞನಾಗ್ತಾನವನು. ಯಾವುದು ಒಂದು ಮಾಡಿದ್ರೆ ಪ್ರಪಂಚದಲ್ಲಿ ಎಲ್ಲವನ್ನೂ ಮಾಡ್ದಂಗಾಗುತ್ತೆ, ಮೋಕ್ಷ. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು. ಅವನಿಗೆ ಇನ್ಯಾವ ಕರ್ಮನೂ ಉಳಿಯಲ್ಲ, ಅವನು ಮಾಡಬೇಕಾಗಿರೋ ಕೆಲಸ ಏನೂ ಇಲ್ಲ. ಅದು ಬಿಟ್ಟು ಈ ಶರೀರದಲ್ಲಿ ಮಾಡ್ರಿ ನೋಡೋಣ,
ನಮ್ಮಪ್ಪ ಪೂರ್ತಿ ಕೆಲಸ ಮುಗಿಸ್ಲಿಲ್ಲ, ಅನ್ಕೊಂಡಿರ್ತಾರೆ ಏನೋ ಅದು ಮಾಡ್ಬೇಕು ಇದು ಮಾಡ್ಬೇಕು, ಅಷ್ಟರಲ್ಲೇ ಗೊಟ್ಟಕ್ಕೆ ಅಂದ್ಬಿಡ್ತಾರೆ. ನಾನು ಪೂರ್ತಿ ಮುಗ್ಸಕ್ಕೆ ಆಗೋದಿಲ್ಲ. ಈ ಶರೀರ ನಾನು ತಿತ್ಕೊಂಡ್ರೆ ವ್ಯವಹಾರದಲ್ಲಿ ನನ್ನ ಮಕ್ಕಳು ಮೊಮ್ಮಕ್ಕಳು ಯಾರು ಪೂರ್ತಿ ಮಾಡೋಕ್ಕಾಗೋದಿಲ್ಲ. ನೋಡ್ರಿ ಹೇಗಿರುತ್ತೆ. ಅವನು ಪುನೀತ್ ರಾಜ್ಕುಮಾರ್ ಎಷ್ಟು ಆಸೆ ಇಟ್ಕೊಂಡಿದ್ನೋ ಯಾರಿಗೂ ಗೊತ್ತು. 45 ವರ್ಷ ಇನ್ನು ಪ್ರಪಂಚನೇ ಸರಿಯಾಗಿ ಕಂಡಿರಲಿಲ್ಲ, ಗೊಟಕ್ಕಂತ ಹೋಗ್ಬಿಡ, ಏನು ಮಾಡ್ತೀರ? ಆದ್ದರಿಂದ ಅಟ್ಲೀಸ್ಟ್ ಅವನಾದರೂ ಒಳ್ಳೆ ಕೆಲಸಗಳು ಮಾಡಿ ಹೋದ್ನೇನೋ. ಎಷ್ಟು ಜನ ಒಳ್ಳೆ ಕೆಲಸಗಳು ಮಾಡಿರ್ತಾರೆ, ಮತ್ತೆ ಹುಟ್ಟು ಬರಬೇಕು. ತಿರ್ಗಾ ಅವನ್ನೆಲ್ಲ ಮರ್ತೋಗಿರ್ತಾನೆ. ಅವನ ಹಿಂದಿನ ಜನ್ಮದಲ್ಲಿ ಪುನೀತ್ ರಾಜ್ಕುಮಾರ್ ಅವೆಲ್ಲ ಎಂಥದ್ದು ಗೊತ್ತಿರಲ್ಲ. ತಿರ್ಗಾ ಮತ್ತೆ ಸರ್ಕಸ್ ಮಾಡು. ಈ ಪುನರಪಿ ಜನನಂ ಪುನರಪಿ ಮರಣಂ ಬಂದಿದ್ದು ಸರ್ಕಸ್ ಮಾಡಿದ್ದೆ. ಒಂದು ಜನ್ಮದಲ್ಲಿ ನಾವು ತಿಳ್ಕೊಂಡ್ಬಿಟ್ರೆ ಬಥೂ ಏನಿದು, ಹುಟ್ಟೋದು ಸಾಯೋದು. ಇದರಿಂದ ತಪ್ಪಿಸ್ಕೊಳ್ಳೋಕೆ ಏನಾದರೂ ಒಂದು ಸೊಲ್ಯೂಷನ್ ಇದೆಯಾ? ಇದೆ. ಆದ್ದರಿಂದ ಹೀಗೆ ಚಿಂತನೆ ಮಾಡಬೇಕು. ಅಲ್ಲಿಗೆ ಕಾಮದ ವೃಕ್ಷ ಬೀಜವೇ ಇಲ್ಲ. ಮುಕ್ತನಾದವನ ಅಂತಃಕರಣದಲ್ಲಿ ಕಾಮದ ವೃಕ್ಷಕ್ಕೆ ಹೋದಲ್ಲಿ ಬೀಜನೇ ಇಲ್ಲ, ಏನೂ ಇಲ್ಲ. ಹಾಗಿರುತ್ತದು ಅಂಥ ಒಂದು ಸ್ವರೂಪ. ಅದು ನಮ್ಮ ಆತ್ಮನು ಎಂಬ ನಿಜವನ್ನು ತಿಳಿದವರಿಗೆ ಮೇಲೆ ಕಾಮವಿಲ್ಲ. ಎಲ್ಲಿದೆ ಕಾಮ? ಕಾಮವಿಲ್ಲದ್ರಿಂದ ಅವರು ಮಾಡಬೇಕಾದ ಕರ್ಮಗಳೇ ಇಲ್ಲ. ಆಸೆ ಇದ್ರೆ ತಾನೇ ಏನಾದರೂ ಕೆಲಸ ಮಾಡಬೇಕು. ಏನು ಆಸೆನೇ ಇಲ್ಲಪ್ಪ, ಯಾಕೆ ಕೆಲಸ ಮಾಡಬೇಕು? ಹಾಗೆ ಇಷ್ಟೇ ಅಲ್ಲ, ಅವರಿಗೆ ತಮಗೆ ಭೋಕ್ತೃ ಸ್ವರೂಪದವರೇ ಅಲ್ಲವೆಂದು ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ನನ್ನ ನಿಜ ಸ್ವರೂಪದ ಅಲ್ಲ ಅಂತ ಚೆನ್ನಾಗಿ ಗೊತ್ತಾಗಿರುತ್ತೆ. ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಈ ಶರೀರಕ್ಕೆ ಸಂಬಂಧಪಟ್ಟಿರೋದು. ಆತ್ಮನಿಗೆ ಇದ್ಯಾವುದೂ ಇಲ್ಲ. ಅವನಿಗೆ ಅಲ್ಲಿ ಅಹಂಕಾರ ಎಲ್ಲಿರುತ್ತೋ ಅಲ್ಲಿ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ. ಆ ಪರಮಾತ್ಮನಿಗೆ ಅಹಂಕಾರ ಇದೆಯಾ? ಅವನ ಇರುವು, ಅರಿವು, ಆನಂದ ಅಂತಾರೆ. ಅವನಿಗೆ ಶರೀರನೇ ಇಲ್ಲ, ಅಶರೀರ ಸ್ವರೂಪನು. ಅವನಿಗೆ 19 ಮುಖಗಳಿಲ್ಲ. ಅವನು ಬಿಟ್ಟರೆ ಬೇರೆ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಹೇಗಿದೆ ನೋಡ್ರಿ. ಸೊ ಅವನಿಗೆ ನಿತ್ಯಾನಂದ ಸ್ವರೂಪ, ನಿತ್ಯವೂ ಆನಂದ ಅಂತ ಗೊತ್ತಾಗ್ಬಿಡುತ್ತೆ. ಅವರಿಗೆ ತಮಗೆ ಹಿಂದೆ ಮಾಡಿದ ಕರ್ಮಗಳ ಫಲ ತಟ್ಟೋ ಹಾಗಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು. ಈ ಮುಕ್ತರು ಆಗಿದ ತಕ್ಷಣ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ ಯಾವುದಿರುತ್ತೆ ಇದರಲ್ಲಿ? ಮುಕ್ತರ ಆದರೆ ಈ ಮೂರರಲ್ಲಿ ಯಾವುದಿರುತ್ತೆ ಅವರಿಗೆ? ಯಾರಾದರೂ ಉತ್ತರ ಕೊಡಿ. ಆಗಮ ಇರಲ್ಲ ಸರ್. ಹಾ, ಯಾವುದು ಇರಲ್ಲ ಸರ್. ಪ್ರಾರಬ್ಧ ಕರ್ಮ ಇರುತ್ತೆ. ಯಾವುದು ಇರಲ್ಲ ಅಂತ. ಯಾವುದು ಇರಲ್ಲ ಅಂತ ಹೇಳಿದವ್ರು ಯಾರು? ದಿವ್ಯಾ ಸರ್. ದಿವ್ಯಾ ಅವರ ಸರ್. ಮುಕ್ತನಾದವನಿಗೆ ಪ್ರಾರಬ್ಧ ಇಲ್ಲ, ಸಂಚಿತ ಇಲ್ಲ, ಆಗಾಮಿ ಇಲ್ಲ. ಹೇಗಿದೆ ನೋಡ್ರಿ. ಅಲ್ಲ, ನೀವು ಹಗ್ಗ ಅಂತ ಕಂಡಿದ ತಕ್ಷಣ ಹಾವಿರುತ್ತ ಸ್ವಾಮಿ? ಹಾವಿರುತ್ತ? ಹಗ್ಗ ಅಂತ ಕಂಡ್ರಪ್ಪ, ನೆಕ್ಸ್ಟ್ ಮೂಮೆಂಟೇ ಹಾವಿರುತ್ತ? ಹೇಳ್ರಿ ನನಗೆ. ಅವನ ನಿಜವಾದ ಸ್ವರೂಪ ಆತ್ಮಸ್ವರೂಪ. ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ ಅಂತ ತಿಳ್ಕೊಂಡ್ಮೇಲೆ ಅಶರೀರ ಸ್ವರೂಪ ಅಂತ ಅನುಭವ ಬಂದ ಮೇಲೆ ಪ್ರಾರಬ್ಧ ಕರ್ಮ ಯಾರಕ್ಕೆ ಸ್ವಾಮಿ? ಬ್ರಹ್ಮಜ್ಞಾನಿಗೆ ಪ್ರಾರಬ್ಧ ಇರೋದು ಅಂತ ಹೇಳೋದು ನನ್ನ ಪ್ರಾರಬ್ಧ ಅಂತ ನಮ್ಮ ಕುಲಕರ್ಣಿ ಸ್ವಾಮಿಗಳು ನಗಿಸ್ಕೊಂಡು ಹೇಳ್ತಾ ಇದ್ರು. ನೋಡ್ರಿ, ನೀವು ಮುಕ್ತರಾಗೋವರೆಗೂ ಹೋಗ್ಬೇಡ್ರಿ, ಕರ್ಮಯೋಗ ಮಾಡ್ರಿ. ಕರ್ಮಯೋಗ ಮಾಡಿದ್ರೆ ನಿಮಗೆ ಆಗಾಮಿ ಕರ್ಮ ಅಲ್ಲೇ ಸ್ಟಾಪ್. ಕರ್ಮಯೋಗದಲ್ಲಿ ಏನು ಫಲಾಪೇಕ್ಷೆ ಇಲ್ಲ ನಿಮಗೆ. ನಾನು ಅಹಂಕಾರ ಬಿಟ್ಟಿರ್ತೀರ, ಮತ್ತೆ ಆಗಾಮಿ ಕರ್ಮ ಬರೋ ಚಾನ್ಸಸ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ಕರ್ಮಗಳೇನು ಅನ್ನೋದು 3 ಚೆನ್ನಾಗಿ ತಿಳ್ಕೋಬೇಕು.
ಆಗಾಮಿ ಅಂತಂದ್ರೆ ಇನ್ನು ಬಂದಿಲ್ಲ, ಆಗಾಮಿ ಬರುವಂಥದ್ದು, ವೆಲ್ಕಮ್. ಪ್ರಾರಬ್ಧ ಅಂತಂದ್ರೆ ನಾನು ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಬಿಟ್ಟ ಬಾಣದಂತೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಪ್ರಾರಬ್ಧ. ಸಂಚಿತ ಅಂತಂದ್ರೆ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ನಾನು ಕೂಡಾಗ್ತಾ ಇರ್ತೀನಿ. ನಾನು ಮಾಡಿರೋ ಪಾಪ ಪುಣ್ಯಗಳು ಇರುತ್ತೆ. ನಾವು ಹುಟ್ಟಿದ ಮೇಲೆ ಪಾಪ ಪುಣ್ಯ ಎರಡೂ ಇರುತ್ತೆ. ನನಗೆ ಗೊತ್ತಿಲ್ಲದೆ ಎಷ್ಟೊಂದು ನನ್ನಿಂದ ಹಿಂಸೆ ಆಗ್ತಾ ಇರುತ್ತೆ. ಮಳೆಗಾಲದಲ್ಲಿ ನಾನು ನಡ್ಕೊಂಡು ಹೋದ್ರೆ ಎಷ್ಟೋ ಕ್ರಿಮಿಕೀಟಗಳು ಸತ್ತು ಹೋಗುತ್ತೆ. ಅಡುಗೆ ಮಾಡ್ಕೊಳ್ಳೋದಕ್ಕೆ ನಾನು ಬೆಂಕಿ ಹಚ್ಚಿದ್ರೆ ಅಲ್ಲಿ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ. ನಾನು ಉಸಿರಾಡುವಾಗ ಕೆಲವು ಕ್ರಿಮಿಕೀಟಗಳು ಸತ್ತೋಗುತ್ತೆ. ಹಾಲನ್ನ ಮೊಸರು ಮಾಡಿಕೊಂಡ್ರೆ ಕೆಲವು ಬ್ಯಾಕ್ಟೀರಿಯಾ ಸತ್ತೋಗುತ್ತೆ. ಹೀಗೆಲ್ಲ ಆಗ್ತಾ ಇರುತ್ತೆ. ಅದರಿಂದ ಇದು ಗೊತ್ತೋ ಗೊತ್ತಿಲ್ಲದೇನೋ ನಮ್ಮಿಂದ ಈ ಪಾಪ ಆಗ್ತಾನೆ ಇರುತ್ತೆ. ಅದಕ್ಕೆ ನಾವು ಪಾಪ ಅನುಭವಿಸ್ಲೇಬೇಕು. ಆದ್ದರಿಂದ ಈ ಪಾಪ ಪುಣ್ಯಗಳು ಇದು ಈ ಬಂದ ಮೇಲೆ ನಾನು ಮಾಡ್ತಾ ಇರೋದು ಸಂಚಿತ ಕರ್ಮ ಅಂತಿರುತ್ತೆ. ಅದ್ರ ಜೊತೆಗೆ ಹೋಗಿ ಸೇರ್ತಾ ಇರುತ್ತಲ್ಲಿ. ಅದಿನ್ನೂ ಫಲ ಕೊಟ್ಟಿಲ್ಲ. ಅದನ್ನು ಆಗಾಮಿ ಅಂದರೆ ಈಗ ನಾನು ಮಾಡೋದು. ಪ್ರಾರಬ್ಧ ಅಂದರೆ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಬಿಟ್ಟು ಬಾಣದಂತೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ಹುಟ್ಟಿದಾಗ ಸ್ಟಾರ್ಟ್ ಆಗುತ್ತೆ. ಬಾಣ ಬಿಟ್ಬಿಟ್ಟಿದೆ. ಬಿಟ್ಟಿದ ತಕ್ಷಣ ನೆಕ್ಸ್ಟ್ ನಾನು ಅದನ್ನು ತಡ್ಕೊಳಕ್ ಬರಲ್ಲ. ರಾಮ ಬಾಣ ಬಿಡ್ತಾನೆ. ಅವನು ತೆಗೆದಿದ್ದೆ ಅಲ್ಲಿ ಸಮುದ್ರದ ದೇವತೆ ಮೇಲೆ ಕೋಪ ಬರುತ್ತೆ. ಅವನು ಇದೇ ತೆಗೆದು ಬಿಡ್ತಾನೆ. ಯಾವುದದು ಇದು ಬ್ರಹ್ಮಾಸ್ತ್ರನೇ ತೆಗೆದ ಕಡೆ ತೆಗೆದು ಇನ್ನೇನು ಬಿಡಬೇಕು ಅಂತ ಹೋಗ್ತಾನೆ. ಆ ದೇವತೆ ಓಡ್ ಬಂದು ಸ್ವಾಮಿ ಸ್ವಾಮಿ ಕ್ಷಮಿಸಿ ಕ್ಷಮಿಸಿ ಅಂತ ಹೇಳ್ತಾನೆ. ಮತ್ತಿವಾಗ ನಾನು ಅದನ್ನು ಊಡ್ಬಿಟ್ಟಿದ್ದೀನಿ, ಏನು ಮಾಡಲಿ ಅಂತ ಹೇಳ್ತಾರೆ. ಅದನ್ನ ಇಂಥ ದಿಕ್ಕಕ್ಕೆ ಬಿಡ್ರಿ, ಬೇರೆ ಕಡೆ ಅಲ್ಲೇನೋ ಒಳ್ಳೇದಾಗುತ್ತೆ ಅಂತ ಏನೋ ಹೇಳ್ತಾರೆ ಅಂತ ಇಟ್ಕೊಳ್ರಿ. ಹಾಗೆ ಪ್ರಾರಬ್ಧ ಸ್ಟಾರ್ಟ್ ಆಗ್ಬಿಟ್ಮೇಲೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಇಲ್ಲಿ ಒಂದು ಚೆನ್ನಾಗಿ ತಿಳ್ಕೊಳ್ರಿ, ಪ್ರಾರಬ್ಧ ಕರ್ಮ ಹುಟ್ಟದಾಗ ಸ್ಟಾರ್ಟ್ ಆಗುತ್ತೆ. ತಪ್ಪು. ನಾನು ಹಿಂದಿನ ಜನ್ಮದಲ್ಲಿ ಶರೀರ ಬಿಡ್ತೀನಿ ನೋಡ್ರಿ, ಆವಾಗ ಶುರುವಾಗುತ್ತೆ ಪ್ರಾರಬ್ಧ. ನನ್ನ ಜಾತಕ ಬರೆಯೋದು ಹುಟ್ಟಿದಾಗಲ್ಲ, ಹಿಂದಿನ ಜನ್ಮದಲ್ಲಿ ನಾನು ಶರೀರ ಬಿಡ್ತೀನಲ್ವಾ ಆವಾಗಲೇ ನನ್ನ ಜಾತಕ ಬರೀತಾರೆ. ಯಾರಾದರೂ ಸರಿಯಾಗಿರೋ ಸಾಧನೆ ಮಾಡಿದವರು ಇದ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಇವನು ಮುಂದಕ್ಕೆ ಮನುಷ್ಯನಾಗ್ತಾನ, ದೇವತೆ ಆಗ್ತಾನ, ಇವನು ಅಥವಾ ಪ್ರಾಣಿಗಳಾಗ್ತಾನ, ಕೀಟ ಆಗ್ತಾನ ಅಂತೆಲ್ಲ ಗೊತ್ತಾಗ್ಬಿಡುತ್ತೆ ಅಲ್ಲೇ. ಆದ್ದರಿಂದ ನಮ್ಮ ಪ್ರಾರಬ್ಧ ಶುರುವಾಗೋದು ಹಿಂದಿನ ಜನ್ಮದಲ್ಲಿ ಪ್ರಾಣ ಬಿಡುವಾಗ. ಇದು ನಮ್ಮ ಕೈನಲ್ಲಿದೆ, ಇಷ್ಟು ಫ್ರೀಡಮ್ ಇದೆ. ನಾವು ಮುಕ್ತರಾಗದೆ ಇದ್ರೆ ಹೋಗಲಿ, ಸಾಯೋ ಸಮಯದಲ್ಲಿ ಭಗವಂತನ ನೆನೆಸ್ಕೊಂಡು ಪ್ರಾಣ ಬಿಡಬೇಕು. ಇಲ್ಲ ಸತ್ವಗುಣದಲ್ಲಿರಬೇಕು. ಸತ್ವಗುಣದಲ್ಲಿದ್ದರೂ ಮನುಷ್ಯ ಜನ್ಮ. ಸೊ ಯಾರು ಸತ್ವಗುಣದಲ್ಲಿರ್ತಾರೋ ಆಲ್ಮೋಸ್ಟ್ ಸತ್ವಗುಣದಲ್ಲೇ ಇರ್ತಾರೆ. ಅದರಿಂದ ಅವ್ರು ಯಾಕೆ ಬೇಕಾದರೂ ಪ್ರಾಣ ಬಿಡಲಿ, ಮನುಷ್ಯ ಜನ್ಮ ಬರುತ್ತೆ. ಮುಂದಕ್ಕೆ ಮನುಷ್ಯ ಜನ್ಮ ಬರೋದಕ್ಕೆ ಪ್ರಯತ್ನ ಮಾಡಬೇಕು. ಅಟ್ಲೀಸ್ಟ್ ಮುಕ್ತರ ಆಗ್ಬಿಡ್ಬೇಕು. ಆಗದೇ ಇದ್ದರೆ ಅಟ್ಲೀಸ್ಟ್ ಸಾಯೋ ಸಮಯದಲ್ಲಿ ಭಗವಂತನ ನೆನೆಸ್ಕೊಂಡು ಸತ್ವಗುಣದಲ್ಲಿ ಇತ್ಕೊಂಡು ಪ್ರಾಣ ಬಿಟ್ಟರೆ ಮತ್ತೆ ಮನುಷ್ಯ ಜನ್ಮ ಬರುತ್ತೆ. ನಮ್ಮ ಸಂಸ್ಕಾರ ಎಲ್ಲೂ ಹೋಗೋದಿಲ್ಲ. ಮತ್ತೆ ಅದನ್ನು ನಮ್ಮನ್ನು ತರ ಈ ಕಡೆಗೆ ಎಳ್ಕೊಂಬರುತ್ತೆ. ಇವಾಗ ಹೆಂಗೆ ಎಳ್ಕೊಂಬಂತೋ ಎಳ್ಕೊಂಬರುತ್ತೆ. ನಾವು ಇವಾಗ ಅದನ್ನು ಕೂಡಾಗ್ತಾ ಇರಬೇಕು, ಸಾಧನೆ ಮಾಡಿ ಅಂತ ಹೇಳೋದು. ಇರಲಿ ಅಲ್ಲಿಗೆ. ನೋಡ್ರಿ, ಇಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ, ಹೇಳ್ತೀನಿ. ಪ್ರಾರಬ್ಧ ಹಿಂದಿನ ಜನ್ಮದಲ್ಲೇ ನಾನು ಯಾವಾಗ ಮದುವೆ ಆಗಬೇಕು, ಮತ್ತು ಯಾವಾಗ ಮಕ್ಕಳಾಗಬೇಕು, ಮದುವೆ ಆಗ್ತೀನಾ ಇಲ್ವಾ, ಏನು ಎಜುಕೇಷನ್ ಮಾಡ್ತೀನಿ, ಏನು ಆಸ್ತಿ ಸಂಪಾದನೆ ಮಾಡ್ತೀನಿ ಎಲ್ಲ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಯಾವಾಗ ಸಾಯ್ತೀನಿ ಪುಲಿ ಸ್ಟಾಪ್ ಅದು ಕೂಡ ಆಗ್ಬಿಡುತ್ತೆ. ಕರೆಕ್ಟಾಗಿ ಜಾತಕ ನೋಡೋರು ಇದ್ದರೆ ಕ್ಲೀನಾಗಿ ಹೇಳ್ಬಿಡ್ತಾರೆ ಇಂತಿಂಥ ವಯಸ್ಸಿನಲ್ಲಿ ಇಷ್ಟಿಷ್ಟ ಆಗುತ್ತೆ ಅಂತ. ಇನ್ನೇನು ಬೇಕು? ಈಗ ಪ್ರಾರಬ್ಧ ಕರ್ಮಕ್ಕೆ ನಾನು ಪ್ರಯತ್ನ ಮಾಡಬೇಕಾಗಿಲ್ಲ. ದಡ್ರು ನಾವು ಹುಟ್ಟಿದಾಗಲಿಂದ ಸಾಯೋವರೆಗೂ ಈ ರೋಟಿ ಕಪ್ಪಡ ಮಕ್ಕನ ಸಾಯ್ತಾ ಇದ್ದೀವಿ. ನೀವು ಏನು ಮಾಡದೇ ಇದ್ರು ಪ್ರಾರಬ್ಧ ಕರ್ಮ ಹಾಗೆ ಆಗತ್ತೆ. ಏನಾಗಬೇಕು ಅದಾಗತ್ತೆ. ಈ ಸಂದರ್ಭದಲ್ಲಿ ಒಂದು ಕಥೆ ಹೇಳ್ತೀನಿ. ನಡೆದದ್ದು ಏನಾದರೂ ಇರಲಿ, ನಮಗೆಲ್ಲ ಥೀಮ್ ಬೇಕು. ಒಬ್ಬ ಮಂತ್ರಿ ಇದ್ದ, ಯಾವಾಗಲೂ ರಾಜ್ಯದಲ್ಲಿ ಇರ್ತಾ ಇದ್ದಿದ್ದು ಮೃಷ್ಟಾನ್ನ ಭೋಜನ ಊಟ ಮಾಡ್ತಾ ಇದ್ದವನ. ಈ ಪ್ರಾರಬ್ಧ ಕರ್ಮ ಮೊದಲೇ ಫಿಕ್ಸ್ ಆಗಿಬಿಟ್ಟಿರುತ್ತೆ ಅಂತಾರೆ. ನಾನು ಯಾವಾಗಲೂ ಮೃಷ್ಟಾನ್ನ ಭೋಜನ ಊಟ ಮಾಡ್ತಾ ಇದ್ದೀನಿ. ನೋಡೋಣ
ಇವತ್ತು ನಾನು ಪರೀಕ್ಷೆ ಮಾಡಿಬಿಡ್ತೀನಿ ಅಂತೇಳಿ ಅವನು ಕಾಡ್ಗೆ ಹೋಗ್ಬಿಡ್ತಾನೆ. ಕಾಡ್ಗೆ ಹೋಗ್ಬಿಟ್ಟಿದ್ದೆ, ಒಂದು ಕಡೆ ಕೂತ್ಕೊಂಡ್ಬಿಡ್ತೀನಿ, ನೋಡೋಣ ನನಗೆ ಮೃಷ್ಟಾನ್ನ ಭೋಜನ ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಾನೆ. ಅಲ್ಲಿ ಹೋಗಿದ್ದೆ ಒಂದು ಕಡೆ ಕಾಡಿನಲ್ಲಿ. ಆಮೇಲೆ ಏನಾಗುತ್ತೆ, ಅಲ್ಲಿ ಯಾರೋ ಕುದುರೆಗಳಲ್ಲಿ ಸೈನಿಕರನ್ನು ಕರ್ಕೊಂಡು ಬೇರೆ ರಾಜ ಎಲ್ಲೋ ಹೋಗ್ತಾ ಇರ್ತಾನೆ. ಹೋಗ್ತಾ ಇದ್ದಾಗ ಅಲ್ಲಿ ಯಾರೋ ಕಳ್ಳರೆಲ್ಲ ಅನ್ನ ಎಲ್ಲ ಬೇಕಾದಷ್ಟು ಒಂದು 100 ಜನಕ್ಕೆ ಸೈನಿಕರಿಗೆಲ್ಲ ಆಗುವಷ್ಟು ಅನ್ನ ಮಾಡ್ತಾ ಇರ್ತಾರೆ. ಇವರು ಹೋಗ್ಬಿಟ್ಟು ಅವರು ಎದುರ್ಕೊಂಡು ಓಡೋಗ್ಬಿಡ್ತಾರೆ ಅವರು. ಆವಾಗ ರಾಜ ಅವ್ರನ್ನೆಲ್ಲ ಓಡಿಸ್ಬಿಟ್ಮೇಲೆ ಈಗ ಅಲ್ಲಿ ಅನ್ನ ಎಲ್ಲ ರೆಡಿ ಇದೆ, ಎಲ್ಲ ಇದೆ, ಒಳ್ಳೆ ಸುವಾಸನೆ ಬರ್ತಾ ಇದೆ. ಅಕಸ್ಮಾತ್ ವಿಷ ಬೆರೆಸಿದ್ರೆ ಏನ್ ಮಾಡ್ಬೇಕು, ಎಲ್ಲ ಸತ್ತೋಗ್ತೀವಲ್ಲ ನಾವು ಅಂತ ಹೇಳಿದ್ದೆ. ಯಾವನಾದ್ರೂ ಅಲ್ಲೊಬ್ಬ ಕೂತಿದ್ರೆ ಯಾಕೊಂಬರ್ರ ಅಲ್ಲಿ ಅವನು ನೋಡೋಣ ಅಂತಾರೆ ಅವರು. ಇವ್ರು ಬರ್ತಾರೆ, ನೋಡ್ತಾರೆ ಸುತ್ತಲೂ ಅಲ್ಲೆಲ್ಲೋ ಮಂತ್ರಿ ಇರ್ತಾನೆ, ಅಲ್ಲಿ ಎಳ್ಕೊಂಡು ಹೋಗ್ತಾರೆ. ಏಯ್ ತಿನ್ನೋದು ಅಂತಾರೆ ಅವರು. ಅವನಿಗೆ ಎಲ್ಲ ಮೃಷ್ಟಾನ್ನ ಭೋಜನ ಊಟ ಮಾಡಿಸ್ತಾರೆ ಅವರು. ಅವಾಗ ಮಂತ್ರಿ ಅನ್ಕೊಂತಾನೆ, ಆಹಾ ನೋಡಿ, ಪ್ರಾರಬ್ಧ ನನ್ನ ಪ್ರಾರಬ್ಧದಲ್ಲಿ ಮೊದಲೇ ಬರ್ದಿದ್ರೆ ತಪ್ಸಕ್ಕೆ ಯಾರಿಗೂ ಆಗಲ್ಲ, ಬ್ರಹ್ಮನಿಗೂ ಆಗಲ್ಲ ಅಂತ ಅಂದ್ಬಿಟ್ಟು ಇದು ಕಥೆ ರೂಪದಲ್ಲಿದೆ. ಏನಾದರೂ ಇತ್ಕೊಳ್ಳಿ. ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ನಾವು ಪ್ರಯತ್ನ ಮಾಡಬೇಕು, ಪುರುಷ ಪ್ರಯತ್ನ ಇದೆ. ಹಾಗನ್ಬಿಟ್ಟು ನಾವು ಎಲ್ಲವೂ ಫಿಕ್ಸ್ ಆಗಿಬಿಟ್ಟಿದೆ, ಹಾಗಾದ್ರೆ ನಾನೇನು ಮೋಕ್ಷಕ್ಕೆ ಯಾಕೆ ಪ್ರಯತ್ನ ಮಾಡ್ಬೇಕು ಸರ್, ಈ ಪ್ರಶ್ನೆ ಬರುತ್ತಿಲ್ಲಿ. ನಿಜ. ಆದರೆ ಮೋಕ್ಷಕ್ಕೆ ನಾವು ಪ್ರಪಂಚದಲ್ಲಿ ಮೋಕ್ಷ ಪುರುಷ ಪ್ರಯತ್ನ, ಅದಕ್ಕೂ ಪ್ರಯತ್ನ ಇದಕ್ಕೆ ಪ್ರಯತ್ನ ಮಾಡಬೇಕಾಗಿಲ್ಲ. ಯಾವುದಕ್ಕೆ? ರೋಟಿ ಕಪಡ ಮಕಾನಕ್ಕೆ ಪ್ರಯತ್ನ ಮಾಡಬೇಕಾಗಿಲ್ಲ. ಹುಟ್ಟಿಸಿದ ಮೇಲೆ ಎಂಥ ಕಟುಕನಾದವನಿಗೂ ಕೂಡ ಪರಮಾತ್ಮ ಆಹಾರ ಕೊಟ್ಟೇ ಕೊಡ್ತಾನೆ. ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಬೆಳೆಸಿದಂಥ ಗಿಡ ಮರಗಳಿಗೆ ನಾನೋಗಿ ನೀರು ಹಾಕ್ತೀನಿ, ಅಲ್ಲೆಲ್ಲ ನೀರು ಯಾರು ಹಾಕ್ತಾರೆ? ದೇವರೇ ಹಾಕ್ತಾರೆ. ಅವು ಬೆಳೆಯಲ್ವಾ? ಪ್ರಾಣಿಗಳಿಗೆಲ್ಲ ಆಹಾರ ಕೊಡೋದಿಲ್ವಾ? ಅದರಲ್ಲಿ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ನಾವು ಅದರ ಬಗ್ಗೆ ಚಿಂತನೆ ಮಾಡಬಾರ್ದು. ಮತ್ತು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ನಮ್ಮ ಕರ್ತವ್ಯ ಏನು ಅಂತ ಈ ವೇದಗಳು ತಿಳಿಸ್ಕೊಡುತ್ತೆ. ಇದನ್ನು ಮಾಡಬೇಕು, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು, ಅದು ನಡ್ಕೊಂಡು ಹೋಗುತ್ತದು ಅಂತ ಹೇಳ್ತಾರೆ. ಇರಲಿ, ನನಗೆ ಅದೆಲ್ಲ ಬೇಕಾಗಿರೋದು. ಈಗ ಪ್ರಾರಬ್ಧ ಕರ್ಮ ಅದು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಅದನ್ನು ತಪ್ಸಕ್ಕೆ ಬರೋದಿಲ್ಲ. ಆಯಿತು. ಇನ್ನು ಕರ್ಮಯೋಗ ರೂಪದಲ್ಲಿ ಮಾಡ್ತಾ ಇದ್ರೇನೆ ಅವನಿಗೆ ಫಲ ಬರೋದಿಲ್ಲ. ಇನ್ನು ಮುಕ್ತನಾದವನು ಕಿಂಚಿತ್ ಅವನಲ್ಲಿ ಕರ್ತೃತ್ವ ಇರೋಲ್ಲ. ಆದ್ದರಿಂದ ಅವನಿಗೆ ಆ ಹಗ್ಗ ಅಂತ ಕಂಡಿದ ತಕ್ಷಣ ಹಾವು ಆವಾಗಲಿಂದನೇ ಇಲ್ಲ. ಅದೇ ರೀತಿ ಅವನು ನಿಜವಾದ ತನ್ನ ಸ್ವರೂಪವನ್ನು ಗುರುತಿಸಿದ ತಕ್ಷಣ ಪರಮಾತ್ಮ ಸ್ವರೂಪ, ಆನಂದ ಸ್ವರೂಪ ಅಂತ ಗುರುತಿಸಿದ ತಕ್ಷಣ ಸಂಚಿತ ಕರ್ಮ ಎಲ್ಲ ಸುಟ್ಟು ಭಸ್ಮವಾಗ್ಬಿಡುತ್ತಂತೆ. ಇದು ಭಸ್ಮ ಆಗೋದೆಲ್ಲ ಸುಳ್ಳು, ಹಂಗೂ ಆಗೋದಿಲ್ಲ. ಹೇಳುವಾಗ ಹಂಗೆ ಹೇಳುತ್ತೆ, ಶಾಸ್ತ್ರದಲ್ಲೇ ಹೇಳುತ್ತೆ. ರಾಮಕೃಷ್ಣ ಪರಮಹಂಸರು ಹಂಗೆ ಹೇಳ್ತಾರೆ. ಅದಕ್ಕೋಸ್ಕರ ಸಂಚಿತ ಕರ್ಮ ಅದು ಇರೋದು ಅದೆಲ್ಲ ಬರ್ನಾಗ್ಬಿಡುತ್ತಂತೆ, ಸುಟ್ಟು. ಇವಾಗ ಬೆಂಕಿಗೆ ನೀವು ಸೌದೆ ಹಾಕ್ತೀರಂತ ಇಟ್ಕೊಟ್ರೆ ಎಲ್ಲ ಸುಟ್ಟೋಗುತ್ತೆ. ಆದರೆ ಅದರ ಒಳಗಡೆ ಶಕ್ತಿ ಇರಲ್ಲ. ಅದು ಸೌದೆ ಆಕಾರದಲ್ಲಿರುತ್ತೆ. ಸೌದೆ ಯಾವ ಆಕಾರ ಇತ್ತೋ ಬೆಂಕಿ ಎಲ್ಲ ಉರಿದೋದ ಮೇಲೂ ಕೂಡ ಅದು ಅದೇ ಆಕಾರದಲ್ಲಿರುತ್ತೆ. ನೀವು ಸುಮ್ಮನೆ ಹಿಂಗೆ ಅನ್ನಿ ಬೂದಿ ಆಗ್ಬಿಡುತ್ತದು, ಆದರೆ ಆಕಾರ ಇರುತ್ತೆ. ಹಾಗೆ ಸಂಚಿತ ಕರ್ಮ ಸುಟ್ಟು ಭಸ್ಮ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ಅಲ್ಲ, ಸರಿಯಲ್ಲ ಸರಿಯಾಗಿ. ಇನ್ನು ಆಗಾಮಿ ಕರ್ಮ, ಇವನು ಈವಾಗಲಿಂದನೇ ಕರ್ಮಯೋಗ ಮಾಡೋದ್ರಿಂದ ಇವನಿಗೆ ಹೊಸದಾಗಿ ಕರ್ಮ ಬಂದು ಸೇರೋದಿಲ್ಲ. ಆಗಾಮಿ ಕರ್ಮ ತಪ್ಪಾಯ್ತು. ಇನ್ನು ಸಂಚಿತ ಕರ್ಮ ಸುಟ್ಟು ಭಸ್ಮ ಆಗೋಯ್ತು. ಪ್ರಾರಬ್ಧ ಕರ್ಮ ಒಂದಿದೆ. ಯಾಕೆ? ಶರೀರ ಇದೆ ಇವನಿಗೆ. ಆ ಶರೀರ ಇರುವವರೆಗೂ ಇವನ ಪ್ರಾರಬ್ಧ ಕರ್ಮ ಅವನ್ನ ಮಾಡಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ತಪ್ಪು. ಕೆಲವರು ಹಂಗೆ ಹೇಳ್ತಾರೆ. ಬ್ರಹ್ಮಜ್ಞಾನಿಗೆ ಪ್ರಾರಬ್ಧ ಕರ್ಮ ಇದೆಯಾ? ಇಲ್ಲ. ಹಿಂದೆ ನಾನೊಂದು ಕತೆ ಹೇಳಿದ್ದೆ, ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಬ್ರಹ್ಮಜ್ಞಾನಿ ಪ್ರಾರಬ್ಧ ಇಲ್ಲ ಅನ್ನೋದಕ್ಕೆ ಯಾರಿಗಾದ್ರೂ ಗೊತ್ತಿದೆಯಾ? ಇದು ಚೆನ್ನಾಗಿ ತಿಳ್ಕೋಬೇಕು. ಇಲ್ದಿದ್ರೆ ಎಷ್ಟು ಕೇಳಿದ್ರು ಕೂಡ ಬ್ರಹ್ಮಜ್ಞಾನಿಗೆ ಪ್ರಾರಬ್ಧ ಇರುತ್ತೆ ಅಂತ ಅನ್ನೋದು ಇಟ್ಕೊಂಡ್ಬಿಡ್ತೀವಿ ನಾವು. ಚೆನ್ನಾಗಿ ಮೆಲ್ಕು ಹಾಕ್ಬೇಕಿದೆನಾ? ಯಾರಿಗಾದ್ರೂ ಕತೆ ಗೊತ್ತಿದೆಯಾ?
ಈ ಸಂದರ್ಭದಲ್ಲಿ ಅದು ಹೇಳಿದ್ರೆ ಕತೆ ಗೊತ್ತಿಲ್ಲ, ಆದ್ರೆ ಆ ಕುಲಕರ್ಣಿ ಸ್ವಾಮಿಗಳು ಹಂಗ್ ಹೇಳ್ತಾರೆ ಅನ್ನೋದು ರಘು ಸರ್ ತುಂಬಾ ಸತಿ ಹೇಳಿದ್ದಕ್ಕೆ ಜ್ಞಾಪನ ಇತ್ತು. ಅವ್ರಿಗೆ ಪ್ರಾರಬ್ಧ ಇದೆ ಅಂತ ಹೇಳೋದು ನಮ್ ಪ್ರಾರಬ್ಧ ಅಂತ ರಘು ಸರ್ ತುಂಬಾ ಸತಿ ಹೇಳ್ತಾರೆ. ಅದಕ್ಕೆ ಅದ್ ಗೊತ್ತಿತ್ತು, ಕತೆ ಗೊತ್ತಿಲ್ಲ ಸರ್. ಹೇಳಿದ್ದೆ ಮರ್ತೋಗ್ಬಿಟ್ಟಿರ್ತೀವಿ, ತಪ್ಪಿಲ್ಲ. ಆ ಸಂದರ್ಭದಲ್ಲಿ ಮತ್ತೆ ನಾವು ಈ ಎಕ್ಸಾಂಪಲ್ ಜ್ಞಾಪಕ ಇಟ್ಕೋಬೇಕು. ರಮಣ ಮಹರ್ಷಿಗಳು ಹೇಳ್ತಾರೆ, ಒಬ್ಬನಿಗೆ 3 ಜನ ಹೆಂಡ್ತಿದ್ದಿರು. ಅದರಲ್ಲಿ ಭರತನೇ ಇವನು ಯಾರು ದಶರಥನ್ ತಗೊಳ್ರಿ. ದಶರಥ ಸತ್ತೋಗ್ಬಿಡ್ತಾನೆ. ಈಗ 3 ಜನ ಹೆಂಡ್ತಿದ್ದಿರು ದಶರಥನ ಹತ್ರ ಇರ್ತಾರೆ, ಆದರೆ ಭರತ ಇರೋದಿಲ್ಲ. ಹಾಗೆ ಅವ್ರ ತಾಯಿನೂ ಜೊತೆನಲ್ಲಿ ಹೋಗಿದ್ರು ಅಂತ ಇಟ್ಕೊಳ್ರಿ. ಆದ್ರೆ ಇದು ತಗೋಬೇಡ್ರಿ, ಯಾಕೆಂತಂದ್ರೆ ಅವಳು ಇಲ್ಲೇ ಇರ್ತಾಳೆ. ಸುಮ್ಮನೆ ನಾನು ಹೇಳ್ತಾ ಇರೋದು. ಭರತ ಅವರೆಲ್ಲ ಇರೋದಿಲ್ಲ. ಅವ್ರ ಗಂಡ ಸತ್ತಾಗ, ಆ ತಂದೆ ಸತ್ತಾಗ ಅದ್ರ ಜೊತೆನಲ್ಲಿ ತಾಯಿನೂ ಕರ್ಕೊಂಡು ಹೋಗ್ಬಿಟ್ಟಿದ್ರು ಅಂತ ಇಟ್ಕೊಳ್ರಿ. ಈಗ ದಶರಥ ಸತ್ತು ಹೋಗ್ಬಿಟ್ಟ. ಈಗ 2 ಹೆಂಡ್ತಿದ್ದೀರ ಅವನ ಹತ್ರ ಇರ್ತಾರೆ. ಅವ್ರಿಗೆ ಗೊತ್ತು ಗಂಡ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಅವರು ಕುಂಕುಮ ಆಡಿಸ್ಕೊತಾರೆ, ಬಿಳೆ ಬಟ್ಟೆ ಹಾಕ್ಕೊತಾರೆ, ವಿಧವೆ ಆಗ್ಬಿಡ್ತಾರೆ, ತಾಳಿ ತೆಗೆದು ಬಿಡ್ತಾರೆ, ಕಾಲುಂಗ್ರ ತೆಗೆದು ಬಿಡ್ತಾರೆ. ಈಗ ಇನ್ನೊಬ್ಳು ಹೆಂಡ್ತಿ ತವ್ರ ಮನೆಗೆ ಹೋಗಿರ್ತಾಳೆ, ತುಂಬ ದೂರ. ಈಗಿನ ಥರ ಏನು ಟೆಲಿಫೋನು ಗಿಲಿಫೋನು ಟ್ರರ್ ಅಂತ ಹೇಳ್ಬಿಟ್ಟು ಹೇಳೋದಕ್ಕಿಲ್ಲ. ಅಲ್ಲಿ ಹೋಗ್ಬೇಕು, ತಿಂಗಳಗಟ್ಟಲೆ ಆಗುತ್ತೆ ಅಥವಾ ದಿನಗಟ್ಟಲೆ ಆಗುತ್ತೆ. ಹೋಗ್ಬೇಕು, ಅಲ್ಲಿ ಹೇಳ್ಬಿಟ್ಟು ಬರಬೇಕು, ಹಿಂಗೆಲ್ಲ ಇತ್ತು. ಅದಕ್ಕೋಸ್ಕರನೇ ಅಲ್ವಾ ಅವನು ಭರತ ಬರೋವರೆಗೂ ಆ ಶರೀರವನ್ನು ಕಾಪಾಡಿದ್ರು, ಕೊಳಿದೇ ಇರೋಂಗೆ ಅಂತಂದ್ಬಿಟ್ಟು ನಮಗೆಲ್ಲ ಗೊತ್ತಿದೆ ಕತೆ. ಆಮೇಲೆ ಆ ಹೆಂಡತಿ ಗಂಡ ಸತ್ತೋಗಿರೋದು ಗೊತ್ತಿಲ್ಲ. ಅದಕ್ಕೆ ಅವಳೇನು ಮಾಡ್ತಾಳೆ, ಕುಂಕುಮ ಇಟ್ಕೊತಾಳೆ, ತಾಳಿ ಕಟ್ಕೊಂಡೇ ಇರ್ತಾಳೆ, ಮಾಮೂಲಿ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಕಾಲುಂಗ್ರ ಹಾಕ್ಕೊಂಡು ಅವಳು ಪತಿವ್ರತೆ ಹಂಗೆ ಬಾಳ್ತಾ ಇರ್ತಾಳೆ. ಈಗ ಗಂಡ ಸತ್ತೋಗ್ಬಿಟ್ಟಿದ್ದಾನೆ, ಅವಳು ಮಾತ್ರ ಹಂಗಿರ್ತಾಳೆ. ಈಗ ಗಂಡ ಬದುಕಿದ್ದಾನ? ಇಲ್ಲ. ಅದಕ್ಕೋಸ್ಕರ ಹಾಗೆ ಹೊಂದೋದಿಲ್ಲ. ಗಂಡ ಸತ್ತೋದ ಮೇಲೆ ಅವಳು ಗೊತ್ತಿಲ್ಲ ಅಷ್ಟೇ, ಅವಳು ವಿಧೇವೇ. ಅದೇ ಥರ ಮುಕ್ತನಾದವನಿಗೆ ಪ್ರಾರಬ್ಧ ಇದೆ ಅಂದರೆ ಅರ್ಥ ಎಂಥದ್ದು. ಆದ್ದರಿಂದ ರಮಣ ಮಹರ್ಷಿಗಳು ಈ ಕತೆ ಹೇಳ್ತಾರೆ. ಸೊ ಇನ್ನೊಂದು, ಈ ಪ್ರಾರಬ್ಧ ಸಂಚಿತ ಆಗಾಮಿ ಶರೀರಕ್ಕೆ ಸಂಬಂಧಪಟ್ಟಿರೋದು. ಇವನಿಗೆ ನಾನು ಅಶರೀರ ಸ್ವರೂಪ ಅಂತ ಅನುಭವ ಬಂದ ಮೇಲೆ, ಶರೀರ ಇಲ್ಲ ಅಂತ ಅವನಿಗೆ ಅನುಭವ ಬಂದ ಮೇಲೆ ಪ್ರಾರಬ್ಧ ಯಾರಿಗೆ ಸ್ವಾಮಿ? ಸಂಚಿತ ಯಾರಿಗೆ ಸ್ವಾಮಿ? ಆಗಾಮಿ ಯಾರಿಗೆ? ಶರೀರ ಇದ್ರೆ ತಾನೆ. ಅಲ್ಲಿ ಧರ್ಮ ಅಧರ್ಮಗಳನ್ನ ಮೀರಿಬಿಟ್ಟಿರ್ತಾನೆ. ಆದ್ದರಿಂದ ಇದು ಹೊಂದದಿಲ್ಲ. ಅದಕ್ಕೋಸ್ಕರ. ಆದರೆ ಭಗವದ್ಗೀತೆಯಲ್ಲಿ ಅವನು ಮುಕ್ತನಾಗಿದ್ದ ತಕ್ಷಣ ಸಂಚಿತ ಕರ್ಮ ಎಲ್ಲ ಸುಟ್ಟು ಭಸ್ಮ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದೂ ಹೊಂದೋದಿಲ್ಲ. ಆದರೆ ನಾವು ಅರ್ಥ ಮಾಡ್ಕೊಳ್ಕಂಗೆ ಮಾಡ್ಕೊಳ್ರಿ. ಮೊದಲು ಬೀಜ ಇರುತ್ತೆ, ಇವನು ಜ್ಞಾನ ಆದಮೇಲೆ ಜ್ಞಾನ ಅಗ್ನಿಯಿಂದ ಅದು ಸುಟ್ಟು ಭಸ್ಮ ಆಗುತ್ತೆ. ಎಲ್ಲ ಹಂಗೆ ಇಟ್ಕೋಬೇಡ್ರಿ. ಹಾವು ಹಗ್ಗ ಇಟ್ಕೊಳ್ರಿ ಸಾಕು. ಹಗ್ಗ ಅಂತ ಗೊತ್ತಾದ ಮೇಲೆ ಹಾವು ಇರುತ್ತ ಸ್ವಾಮಿ? ಅಕಸ್ಮಾತ್ ತಿರ್ಗ ಹಾವು ಅವನು ಕಚ್ಚಿದ್ರೆ ಪ್ರಾರಬ್ಧ ಎಲ್ಲಾದ್ರೂ ಉಂಟ? ಹಾವೇ ಇಲ್ಲ ಅಂತಂದ್ಮೇಲೆ ಅದು ನಾಗರಾವೋ ಅಥವಾ ನೀರಾವೋ, ಅದಕ್ಕೆ ಹಲ್ಲುಗಳು ಎಷ್ಟಿದೆ ಸ್ವಾಮಿ? ಇವೆಲ್ಲ ಯಾವನಾದರೂ ಲೆಕ್ಕ ಹಾಕ್ತಾನ? ಹಾಗೆ ತಗೋಬೇಕಾಗತ್ತೆ. ಹಾಗೆ ಇನ್ನೂ ಒಂದು, ಪ್ರಾರಬ್ಧ ಸಂಚಿತ ಆಗಾಮಿ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಪ್ರಾರಬ್ಧ ಸಂಚಿತ ಆಗಾಮಿ ಚೆನ್ನಾಗಿ ಅರ್ಥ ಆಗ್ಬೇಕದು ಅಂದರೆ ಅನ್ನೋದಿಕ್ಕೆ ಯಾರಿಗಾದ್ರೂ ಜ್ಞಾಪಕ ಇದೆಯಾ? ನೆನಪಿದೆಯಾ? ನಿಮ್ಮ ಅಡಿಗೆ ಮನೆ ಒಳಗಡೆ ಬಾಟ್ಲುಗಳಲ್ಲೇ ಸಾಮಾನುಗಳೆಲ್ಲ ಇಟ್ಕೊಂಡಿರ್ತೀರ. ಕಾಫಿ ಪುಡಿ, ಸಕ್ಕರೆ, ಪ್ರತಿಯೊಂದು ಅಕ್ಕಿ ಗಿಕ್ಕಿ ಎಲ್ಲ ಇಟ್ಕೊಂಡಿರ್ತೀರಾ. ಈಗ ನಿಮ್ಮ ಮನೆಯಲ್ಲಿ ಸ್ಟೋರ್ ರೂಮ್ ಇರುತ್ತೆ. ಆ ಸ್ಟೋರ್ ರೂಮ್ನಲ್ಲಿ ಜಾಸ್ತಿ 5 kg ಸೀಮೆಎಣ್ಣೆ, 3-4 ಸಿಲಿಂಡ್ರು ಎಲ್ಲ ಇರುತ್ತೆ. ಅಲ್ಲಿ ಬೆಲ್ಲ ಒಂದು 5 kg ಎಲ್ಲ ಇರುತ್ತೆ. ಅದು ಸ್ಟೋರ್ ಹೌಸು, ಸ್ಟೋರ್ ರೂಮ್ ಅಂತಲೇ ಹೇಳ್ತೀವಿ. ಈಗ ಸ್ಟೋರ್ ರೂಮ್ ಅಂತನ್ನೋದು ಸಂಚಿತ ಕರ್ಮ. ಅಲ್ಲಿ ಹಿಂದೆ ತಂದಿರೋದು ಇರುತ್ತೆ, ಮುಂದೆ ಇವಾಗ ತಂದು ಹಾಕಿದ್ರೆ ಆಗಾಮಿ.
ನಿಮ್ಮ ಹತ್ರ ಇವಾಗ ಸಕ್ಕರೆ ಆಗೋಯ್ತು ಅಂತ ಇಟ್ಕೊಳ್ರಿ, ಅದು ಸ್ವಲ್ಪ ಇರುತ್ತೆ, ಇದ್ರೂ ಕೂಡ ನೀವೇನು ಮಾಡ್ತೀರಾ, ಒಂದು 10 kg ತಂದು ಹಾಕ್ಬಿಡ್ತೀರಾ. ಅದು ಎಲ್ಲಿಗೆ ಹಾಕ್ತೀರಾ? ಸ್ಟೋರ್ ರೂಮ್ಗೆ ಹಾಕ್ತೀರಾ. ನಿಮ್ಮ ಅಡುಗೆ ಮನೆಯಲ್ಲೆಲ್ಲ ಆಗೋಗ್ಬಿಟ್ರೆ ಎಲ್ಲಿಂದ ತೊಗೊಂಬರ್ತೀರಾ? ಸ್ಟೋರ್ ರೂಮಿಂದ ತೊಗೊಂಬಂದು ನಿಮ್ಮ ಅಡುಗೆ ಮನೆಯಲ್ಲಿರೋ ಬಾಟಲ್ ತುಂಬ್ಕೊತೀರಾ. ಸ್ಟೋರ್ ರೂಮ್ಗೆ ಎಲ್ಲಿಂದ ಬರುತ್ತೆ? ಸ್ಟೋರ್ ಹೌಸಿಂದ ಬರುತ್ತೆ, ಅಂಗಡಿಯಿಂದ ಬರುತ್ತೆ. ಪ್ರಾವಿಷನ್ ಸ್ಟೋರಿಂದ ತೊಗೊಂಬಂದು ಸ್ಟೋರ್ ರೂಮ್ಗೆ ಹಾಕ್ತೀರಾ. ಸ್ಟೋರ್ ರೂಮಿಂದ ನಿಮ್ಮ ಮನೆಯಲ್ಲಿರೋ ಅಡುಗೆ ಮನೆ ಬಾಟಲ್ಗಳಿಗೆ ತುಂಬ್ಕೊತೀರಾ. ಬಾಟಲ್ಗಳಲ್ಲಿ ನೀವು ತುಂಬ್ಕೊಂಡಿರ್ತೀರಲ್ಲ, ಅದು ಪ್ರಾರಬ್ಧ ಕರ್ಮ. ನಿಮ್ಗೆ ಅದು ಆಗೋಯ್ತು ಅಂತಂತಂದ್ರೆ, ಎಕ್ಸಾಸ್ಟ್ ಆಗೋಯ್ತು ಆ ಪ್ರಾರಬ್ಧ ಕರ್ಮ ಅಂದರೆ ನೀವು ಸ್ಟೋರ್ ಮನೆಯಿಂದ ತೊಗೊಂಬಂದು ತುಂಬ್ಕೋಬೇಕಲ್ಲ. ಹಾಗೆ ಇವನು ಪ್ರಾರಬ್ಧ ಮುಗಿಸ್ಬಿಡ್ತಾನೆ. ಇನ್ನು ಸತ್ತಾಗ ಪ್ರಾಣ ಹೋಗುವಾಗ ಆ ಸಂಚಿತ ಕರ್ಮ ಬೇಕಾದಷ್ಟು ಬೀಜಗಳ ರೂಪದಲ್ಲಿ ಇರುತ್ತಂತೆ, ಬೇಕಾದಷ್ಟು. ಒಂದೊಂದು ಬೀಜ 100 ವರ್ಷ ಅದಕ್ಕೆ ಆಯಸ್ಸು. ಅವನಿರಲಿ, ಅವನು ಎಷ್ಟೋ ಸಾರಿ 60 ವರ್ಷಕ್ಕೋ 70 ವರ್ಷಕ್ಕೋ ಕೊಟ್ಟಕ್ಕಂತ ಹೋಗ್ಬಿಡ್ತಾನೆ. ನೀವು 100 ವರ್ಷ ಇಟ್ಕೊಂಡ್ರೂ ಕೂಡ ಒಂದೊಂದು ಬೀಜ ಅಂಥದ್ದು ಮೂಟಿಗಟ್ಟಲೆ ಇರುತ್ತೆ, ಕೋಟಿಗಟ್ಟಲೆ ಇರುತ್ತೆ. ಅದನ್ನೆಲ್ಲ ಎಕ್ಸಾಸ್ಟ್ ಮಾಡೋದು ಯಾವಾಗ? ಆಗದೆ ಇರೋ ಕೆಲಸ ಇದು, ಹಾಗೆ ತಿಳ್ಕೊತಾರೆ. ಆದ್ದರಿಂದ ಆ ಸಾಯೋ ಸಮಯದಲ್ಲಿ ಯಾವುದು ಬಾಗಿಲು ಹತ್ರ ಬಂದಿರುತ್ತೋ, ಆ ಬಾಗಿಲು ತೆಗೆದಿದ ತಕ್ಷಣ ಬೀಜ ಹತ್ರ ಯಾವುದಿರುತ್ತೋ ಅದ್ರ ಮೇಲೆ ಕೆತ್ಕೊಂಡ್ಬಿಡುತ್ತೆ. ಅದಕ್ಕೆ ತಕ್ಕಂತೆ ಜನ್ಮ. ಇದನ್ನ ನಮ್ಮ ಚಾಯ್ಸ್, ನಮ್ಮ ಏಳಿಗೆಗೆ ನಾವೇ ಶಿಲ್ಪಿ. ನಾನು ಬೇಕಾದರೆ ದೇವತೆಯಾಗಿ ಕೆತ್ಕೋಬಹುದು, ಬರ್ಕೋಬಹುದು, ಇಲ್ಲ ರಾಕ್ಷಸನಾಗಿ ಮಾಡ್ಕೋಬಹುದು. ನನ್ನ ಕೈನಲ್ಲಿರುತ್ತೆ. ಮತ್ತು ಆ ಒಂದು ಫ್ರೀಡಮ್ಮು ನಮ್ಮ ಕೈನಲ್ಲಿ ಇದೆ, ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಂಡ್ಲಿಲ್ವಾ ವ್ಯರ್ಥ. ಆದ್ದರಿಂದ ಆ ಸೀಡು ಸಂಚಿತ ಕರ್ಮ ಸ್ಟೋರ್ ರೂಮ್ನಲ್ಲಿ ಬೇಕಾದಷ್ಟಿರುತ್ತೆ. ಹಿಂದಿಂದು ಮುಂದಿಂದು ಎಲ್ಲ ಅಲ್ಲೇ ಇರೋದು, ಅಲ್ಲಿಂದನೇ ಬೀಜ ಬರಬೇಕು ನೆಕ್ಸ್ಟ್ ಜನ್ಮಕ್ಕೆ ಅಂತ. ಆಗಾಮಿ ಅಂತಂದರೆ ನಾನು ಇವಾಗ ಹೊಸದಾಗಿ ಈ ಜನ್ಮದಲ್ಲಿ ಹುಟ್ಟಿದಾಗಲಿಂದ ಸಾಯೋವರೆಗೂ ನಾನು ಪಾಪ ಪುಣ್ಯ ಮಾಡ್ತಾ ಇರ್ತೀನಿ, ಅದು ಆಗಾಮಿ. ಇನ್ನೂ ಅದು ಫಲ ಕೊಟ್ಟಿಲ್ಲ. ಆದ್ದರಿಂದ ಅದೆಲ್ಲ ಎಲ್ಲಿ ಹೋಗುತ್ತೆ? ಆಗಾಮಿ ಸ್ಟೋರ್ ರೂಮ್ನಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ. ನಾವು ಒಂದು ಜನ್ಮದಲ್ಲಿ ಕೋಟಿಗಟ್ಟಲೆ ಬೀಜಗಳನ್ನ ಸಂಪಾದನೆ ಮಾಡ್ತೀವಿ. ನನ್ನ ಮನಸ್ಸಿನಲ್ಲಿ ಒಂದೊಂದು ಥಾಟ್ ಬಂದರೆ ಒಂದೊಂದು ಬೀಜ ಹಿಂಗೆ ಕೂತಿರುತ್ತೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಈ ಸಂಚಿತ ಕರ್ಮವನ್ನು ಅನುಭವಿಸಿ ಪ್ರಾರಬ್ಧ ಅನುಭವಿಸ್ಬಿಡ್ತಾರಂತೆ. ಆಗಾಮಿ ಕರ್ಮಯೋಗ ಮಾಡೋದ್ರಿಂದ ಸ್ಟಾಪ್ ಆಗಿಬಿಡುತ್ತಂತೆ. ಒಪ್ಕೊಳ್ಳೋಣ, ಪ್ರಾರಬ್ಧ ಕರ್ಮ ಅನುಭವಿಸ್ಬಿಡ್ತಾನೆ. ಸಂಚಿತ ಕರ್ಮ ಏನು ಮಾಡ್ತೀರ ಸ್ವಾಮಿ ಅಂತ ಪ್ರಶ್ನೆ. ಅದನ್ನು ಎಕ್ಸಾಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಒಂದು ಬೀಜ ಬಂದರೆ ನಿಮಗೆ 100 ವರ್ಷ ಅಂತವು ಕೋಟಿ 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 ಗಟ್ಟಲೆ ಇರುತ್ತೆ. ಈ ಸಮುದ್ರದಲ್ಲಿ ಮರಳಿರುತ್ತೆ ನೋಡ್ರಿ, ಅಷ್ಟಿರುತ್ತದು. ಒಂದೊಂದು ಮರಳು ಕಣ ಒಂದೊಂದು ಜನ್ಮ. ಎಕ್ಸಾಸ್ಟ್ ಮಾಡೋದು ಯಾವಾಗ ಅದನ್ನು? ಅದಕ್ಕೋಸ್ಕರನೇ ಜ್ಞಾನ ಆಯಿತು ಅಂದರೆ ಹಗ್ಗ ಅಂತ ಗೊತ್ತಾಗಿದ ತಕ್ಷಣ ಅಲ್ಲಿ ಹಾವಿಲ್ಲ ಸ್ವಾಮಿ, ಅಷ್ಟೇ ಮಾಡಬೇಕಾಗಿರೋದು. ಹಿಂದಿನ ಜನ್ಮದಲ್ಲಿ ಅದೆಷ್ಟೇ ಪಾಪ ಪುಣ್ಯಗಳು ಮಾಡಿರಲಿ, ಈ ಜನ್ಮದಲ್ಲಿ ಅವನು ಮುಕ್ತನಾಗಿಬಿಟ್ರೆ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ಬಿಡುತ್ತೆ. ಆದ್ದರಿಂದ ಹೀಗೆ ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ಬ್ರಹ್ಮಜ್ಞಾನಿಗೆ ಮಾಡದ ಕರ್ಮಗಳ ಫಲ ತಟ್ಟೋ ಹಾಗೆದೇ ಇಲ್ಲ. ಅವನು ಫಸ್ಟ್ ಆಫ್ ಆಲ್ ಕೆಟ್ಟದ್ದು ಮಾಡೋದೇ ಇಲ್ಲ. ಒಂದ್ಸಾರಿ ಅವನು ಸಾಧನೆ ಹಂತದಲ್ಲಿದ್ದಾಗಲೇ ಅವನು ಕೆಟ್ಟದ್ದು ಮಾಡೋದಿಲ್ಲ. ಸಾಧನೆ ಹಂತದಲ್ಲಿದ್ದಾಗ ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅಂದರೆ ಅರ್ಥ ಎಂಥದ್ದು? ಅವನು ಮೋಕ್ಷ ಆಗುತ್ತೇನೋ? ಆಗೋದಿಲ್ಲ. ಅದಕ್ಕೆ ಹೇಳೋದು ಯಮ ನಿಯಮಗಳು, ಅಮಾನಿತ್ವಾದಿ ಸಾಧನೆಗಳನ್ನ ಪಾಲನೆ ಮಾಡ್ರಿ, ಸುಳ್ಳು ಹೇಳ್ಬೇಡ್ರಿ, ಮೋಸ ವಂಚನೆ ಮಾಡಬೇಡ್ರಿ. ಅದಕ್ಕೆ ಸ್ವೇಚ್ಛಾ ಪ್ರವೃತ್ತಿಯಿಂದ ಬಿಟ್ಟು ಮೊದಲೆತ್ಕೊತಾನೆ. ನೆಕ್ಸ್ಟ್ ಸ್ಟೆಪ್ ನ್ಯಾಯ ನೀತಿ, ಅದಾದಮೇಲೆ ಧರ್ಮಕ್ಕೆ ಬರಬೇಕು, ಅದಾದಮೇಲೆ ನಿತ್ಯ ಕರ್ಮಗಳಿಗೆ ಬರಬೇಕು. ನಿತ್ಯ ಕರ್ಮಗಳ ಆದಮೇಲೆ ಕಾಮ್ಯಕರ್ಮಕ್ಕೆ ಬರಬೇಕು. ಕಾಮ್ಯಕರ್ಮ ಆದಮೇಲೆ ನಿತ್ಯ ಕರ್ಮ ಆದಮೇಲೆ ಕರ್ಮಯೋಗ. ಇಷ್ಟು ಸ್ಟೆಪ್ಸ್ ಇದೆ ನೋಡ್ರಿ. ನಾವು ಎಲ್ಲಿದ್ದೀವಿ ಚಿಂತನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಬ್ರಹ್ಮಜ್ಞಾನಿಗೆ ಕರ್ಮವು ಮೊಳೆತ್ಕೊಳ್ಳೋದಕ್ಕೆ
ಮೊಳ್ತ್ಕೊಂಡ್ರೆ ತಾನೇ ಅದು ಫಲ ಕೊಡಬೇಕಾದ್ರೆ. ಅಲ್ಲಿ ಬೀಜನೇ ಇಲ್ವಲ್ಲ. ಕರ್ಮದ ಸಂಸ್ಕಾರವು ಮೊಳೆತುಕೊಳ್ಳಬೇಕಾದ್ರೆ ಅದನ್ನು ಘೋಷಿಸುವ ಕರ್ತೃತ್ವ ಭೋಕ್ತೃತ್ವ ಇರಬೇಕು. ಬ್ರಹ್ಮಜ್ಞಾನಿಗಿರ್ತಾ ಫಸ್ಟ್ ಆಫ್ ಆಲ್ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಅಹಂಕಾರನೇ ಇರೋದಿಲ್ಲ. ಅಹಂಕಾರ ಎಲ್ಲ ಶರೀರ ಇದ್ರೇನೆ. ಶರೀರನೇ ಇಲ್ಲದೆ ಇರೋರ್ಗೆ ಅಹಂಕಾರ ಎಂಥದ್ದು? ಅವನಿಗೆ ಶರೀರ ಇಲ್ಲ, ಅಶರೀರ ಸ್ವರೂಪ. ಮನಸ್ಸಿಲ್ಲ. ಮನಸ್ಸಿಲ್ಲದೆ ಇರೋದ್ರಿಂದ ಸಂಕಲ್ಪ ವಿಕಲ್ಪಗಳು ಎಲ್ಲಿದೆ? ಯಾವುದೂ ಇರೋದಿಲ್ಲ ಅವನಿಗೆ. ಜ್ಞಾನಿಯಲ್ಲಿ ಇವೆರಡೂ ಇರೋದಿಲ್ಲ. ಯಾವುದು? ಕರ್ತೃತ್ವ ಭೋಕ್ತೃತ್ವ ಯಾವುದೂ ಇರೋದಿಲ್ಲ ಅವನಿಗೆ. ಕರ್ಮವು ಮೊಳೆತುಕೊಳ್ಳುವುದಾಗಲಿ ಹೊಸ ಕರ್ಮಗಳ ಬಿತ್ತನೆ ಆಗೋದಿಕ್ಕೆ ಅವಕಾಶನೇ ಇಲ್ಲ ಬ್ರಹ್ಮಜ್ಞಾನಿಗೆ ಅಂತ ಹೇಳ್ತಾರೆ. ಹೀಗಿರುವುದರಿಂದ ಜ್ಞಾನದಿಂದ ಸಕಲ ಸಂಶಯ ನಿವೃತ್ತಿ. ಅವನಿಗೆ ಸಂಶಯ ಇರೋದಿಲ್ಲ, ಪ್ರಶ್ನೆ ಇರಬಾರ್ದು. ಈಗ ಈ ಅವಸ್ಥಾತ್ರೆ ವಿಚಾರದಿಂದನೇ ನೀವು ವಿಚಾರ ಮಾಡಿ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಮ್ಗೆ ಪ್ರಶ್ನೆನೇ ಇರೋದಿಲ್ಲ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಆಚಾರ್ಯ ಉಪಾಸನೆಯಲ್ಲಿ ಬರೀತಾರೆ, ನನಗೆ ಶಾಸ್ತ್ರದ ವಿಚಾರ ಸ್ಪಷ್ಟವಾಗಿ ಗೊತ್ತಾಗಿದೆ, ಸಂಶಯ ಇಲ್ಲ. ಆದರೆ ಸಾಧನೆ ಇನ್ನೂ ಸಾಲದು, ತತ್ವದಲ್ಲಿ ನಿಂತಿಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಈ ವಿಚಾರಗಳನ್ನ ಹೀಗೆ ವಿಚಾರ ಮಾಡಿಬಿಟ್ರೆ ನಮ್ಗೆ ಯಾವುದಕ್ಕೂ ಸಂಶಯ ಇರೋದಿಲ್ಲ. ಎಲ್ಲನೂ ಕ್ಲಿಯರ್ ಕಟ್. ಅಂಗೈನಲ್ಲಿರೋ ನಲ್ಲಿಕಾಯಿ ನೋಡ್ಕೊಳ್ಳೋಕ್ಕೆ ಕನ್ನಡಿ ಬೇಕೇನೋ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ. ಮುಗ್ಧರಾದ್ಮೇಲೆ ಕೇಳ್ಬೇಕೇನ್ರಪ್ಪ? ಕಾಮನಾಶ, ಕಾಮ ಅನ್ನೋದು ಕಿಂಚಿತ್ತಿರಲ್ಲ. ಇತ್ತು ಅಂದ್ರೆ ಅವನು ಮುಕ್ತನ ಆಗಿಲ್ಲ. ಚೆನ್ನಾಗಿ ತಿಳ್ಕೊಂಬಿಡ್ರಿ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಕಿಂಚಿತ್ತಿರೋದಿಲ್ಲ, ಅಡ್ರೆಸ್ ಇರೋದಿಲ್ಲ ಅದು. ಯಾಕೆ? ಅಂತಃಕರಣ ಇದ್ರೆ ತಾನೇ ಅವೆಲ್ಲ ಇರಬೇಕಾದ್ರೆ. ಅದಕ್ಕೆ ಅಂತಃಕರಣನೇ ಆಧಾರ. ಅಂತಃಕರಣನೇ ಇಲ್ವೇ ಅಮನಸ್ಕ ಸ್ಥಿತಿ. ಮನಸ್ಸು ಬಿಟ್ಟು ನೀವು ಆತ್ಮನಲ್ಲಿ ನಿಂತ್ಕೊಂತೀರಾ. ಕರ್ಮಕ್ಷಯ. ಕರ್ಮ ಯಾಕೆ ಮಾಡಬೇಕು? ಆನಂದ ಪಡೆಯೋದಕ್ಕೆ. ನೀವೇ ಆನಂದ ಸ್ವರೂಪವಾದಾಗ ಕರ್ಮದ ಹಂಗಿ ಬೇಕು. ಅಲ್ಲಿಗೆ ಸಕಲ ಸಂಶಯಗಳ ನಿವೃತ್ತಿ ಆಗ್ಬಿಡುತ್ತೆ. ಕಾಮನಾಶ ಇರೋಲ್ಲ, ಕಾಮಕ್ಷಯ, ಕರ್ಮಕ್ಷಯ. ಅವಿದ್ಯಾ, ಕಾಮ, ಆಮೇಲೆ ಕರ್ಮ, ಜನ್ಮ, ಜನ್ಮ ಆದ್ಮೇಲೆ ಮೃತ್ಯು. ಈ ಸೈಕಲ್ ಎಲ್ಲ ಒಂದಕ್ಕೊಂತ ಒಂದು ಕನೆಕ್ಷನ್ ಇರುತ್ತೆ. ಅವಿದ್ಯೆಯಿಂದ ಕಾಮ, ಕಾಮ ಇದ್ರೆ ಸಂಕಲ್ಪ, ಅದನ್ನು ಬಿಟ್ಟೆ ಬಟ್ ಅದನ್ನು ಸೇರಿಸ್ಕೊಳ್ಳಿ ಬೇಕಾದ್ರೆ. ಅವಿದ್ಯಾ ಕಾಮ, ಕಾಮ ಬಂದಿದ ತಕ್ಷಣ ಸಂಕಲ್ಪ ಬರುತ್ತೆ ಮನಸ್ಸಿನಲ್ಲಿ, ನನಗೆ ಅದು ಪಡಿಬೇಕು. ಸಂಕಲ್ಪ ಆಗಿದ ತಕ್ಷಣ ಕರ್ಮ, ಕರ್ಮ ಆಗಿದ ತಕ್ಷಣ ಕ್ರಿಯಾ ಆಗಿದ ತಕ್ಷಣ ಜನ್ಮ. ಹೀಗೆ. ಸೊ ಇದನ್ನು ನಾನು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೆ. ಚೆನ್ನಾಗಿ ನೆನೆಸ್ಕೊಳ್ರಿ. ನಾಳೆ ಮತ್ತೆ ಇದನ್ನು ಸ್ವಲ್ಪ ಶುರು ಮಾಡಿ. ಸೊ ಬ್ರಹ್ಮಜ್ಞಾನ ಅತೀ ಹೆಚ್ಚಿನದು. ವೇದಗಳು, ಉಪನಿಷತ್ತುಗಳು ಅಥವಾ ಬ್ರಹ್ಮಸೂತ್ರ ಎಲ್ಲವೂ ಇದೊಂದನ್ನು ಹೇಳಕ್ಕೆ ಬರ್ತಾ ಇದೆ. ನಮ್ಮ ಗುರಿ ಇದೊಂದಿರಬೇಕು. ಇದು ಯಾರು ಮಾಡ್ಕೊಂಡು ಪಡ್ಕೊತಾರೋ ಅವರಿಗೆ ಈಗಲೇ ಎಲ್ಲವೂ ಅನುಭವಕ್ಕೆ ಬಂದ್ಬಿಡುತ್ತೆ. ಇಂಥ ಒಂದು ತತ್ವ ಇದೆಯಪ್ಪ, ಅದನ್ನು ನಾವು ಕೇಳಿದ್ರೇ ನಮ್ಮ ಮನಸ್ಸಿನಲ್ಲಿ ಸುರಿಯುತ್ತೆ. ನಾನು ಪಡ್ಕೋಬೇಕು ಅನ್ನೋ ಆಸೆ ಬರಬೇಕು. ಅದಕ್ಕೆ ನಾವು ಆಸೆ ಬಂದರೆ ಸಂಕಲ್ಪ, ನೀವು ಸಂಕಲ್ಪ ಬದ್ಧರಾಗಬೇಕು. ಇನ್ನು ಜೀವನದಲ್ಲಿ ನನ್ನ ಗುರಿ ಅದೊಂದು ಇಟ್ಕೋಬೇಕು ಅಂತ ಯಾರು ಡಿಸೈಡ್ ಮಾಡಿ ಈ ಕಡೆ ಬರೋದಕ್ಕೆ ಮಾಡ್ತಾರೋ ಅವ್ರು ನಿಜವಾಗ್ಲೂ ಸಾಧನೆ ಮಾಡ್ತಾರೆ. ಏನೋ ಹೇಳ್ತಾ ಇದ್ದಾರೆ, ಕಾಲ ಕಳಿಬೇಕು, ನನಗೂ ಇನ್ನೇನು ಮನೇಲಿ ಕೆಲಸ ಇಲ್ಲ, ಸುಮ್ಮನೆ ಕೇಳ್ತಾ ಇದ್ರೆ ಆಯಿತು ಅಂತ ಕೇಳಿದ್ರೆ ಆಗುತ್ತೆ. ಅಷ್ಟು ಉಪಯೋಗ ಆಗೋದಿಲ್ಲ. ಸಂಕಲ್ಪ ಮಾಡ್ಕೋಬೇಕು, ಮೋಕ್ಷವೇ ಬೇಕು ಅಂತ ವಿವೇಕಾನಂದರು ಮಾಡ್ಕೊಂಡಲ್ವ ಹಾಗೆ. ಆಮೇಲೆ ಯಾರು ವಿಶ್ವಾಮಿತ್ರ, ನಾನು ರಾಜಋಷಿ ಆಗಬೇಕು ಅಂತ ಸಂಕಲ್ಪ ಮಾಡ್ಕೋಬೇಕು. ಆ ಸಂಕಲ್ಪ ಮಾಡಿಕೊಂಡ್ರೇ ನಾವು ಸಾಧನೆ ಮಾಡೋದು, ಇಲ್ಲದ್ರೆ ಮಾಡೋದಿಲ್ಲ. ಈ ಜನ್ಮದಲ್ಲಿ ಮಾಡ್ಕೊಳ್ಳದೆ ಇದ್ದರೆ ಯಾವುದಾದ್ರೂ ಒಂದು ಜನ್ಮದಲ್ಲಿ ನಾವು ಮಾಡಿಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಪ್ರತಿಯೊಬ್ಬರು ಆನಂದ ಹುಡುಕ್ತಾ ಹೋಗ್ತಾರೆ, ಒಂದಲ್ಲ ಒಂದರಲ್ಲಿ ಸಿಗೋದಿಲ್ಲ. ಹಾಗಾದ್ರೆ ನಿಜವಾದ ಆನಂದ ಎಲ್ಲಿದೆ ಅಂತ ಅವರೇ ಜನ್ಮಾಂತರಗಳಲ್ಲಿ ಏಟು ತಿಂದು ಜೈಲಿಗೆ ಹೋಗಿ ಬೇಜಾರಾಗ್ಬಿಟ್ಟು ಅವನ ಇದೆಂಥದ್ದು ಇದು
ಅಂತ ಹೇಳಿ ಅವನೇ ಕಳ್ತನ ಮಾಡೋದೆಲ್ಲ ಬಿಡ್ತಾನಲ್ವ, ಹಾಗೆ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಾರೆ. ಇದ್ರ ಜೊತೆಗೆ ಯಾರು ಪ್ರಯತ್ನ ಮಾಡಿ ಬೇಗ ತತ್ವದಲ್ಲಿ ನಿಲ್ತಾರೋ ಅದರ ಲಾಭ ಬೇಗ ಪಡಿತಾರೆ. ಇಲ್ಲದೇ ಇರೋರು ದುಃಖ ಅನುಭವಿಸ್ಕೊಂಡು ಹಾವು ಹಾವು ಅಂದ್ಕೊಂಡು ಹೆದರ್ಕೊಂಡೇ ಜೀವನ ಮಾಡಿಕೊಂಡು ಇರ್ತಾರೆ. ಹೀಗಾಗತ್ತೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಹೇ ಭಗವಂತ, ನಮ್ಮೆಲ್ರಿಗೂ ಆ ಸಂಕಲ್ಪ ಮಾಡೋ ಹೋಗಿ ನೀನೇ ಶಕ್ತಿ ಕೊಡಪ್ಪ, ನೀನೇ ನಮ್ಗೆ ಆ ಒಂದು ಬುದ್ಧಿ ಕೊಟ್ಟು ನಮ್ಮನ್ನು ಆ ದಾರಿಲಿ ನಡೆಯೋ ಹಾಗೆ ಮಾಡಪ್ಪ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ ಅಂತ ಕೇಳಿಕೊಂಡು ಎಲ್ಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್.